ಪರಲೋಕವನ್ನು ಭೂಲೋಕವನ್ನು ಮಾಡಿಸಿದ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದಪೇಟೆಯನ್ನು ಬರ್ತಾ ಇದ್ದೇವೆ ಸ್ವಾಮಿ. ಪ್ರಾಣ ಆತ್ಮ ಶರೀರವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಈ ದಿನದಲ್ಲೂ ಸಹ ನಿಮ್ಮ ಆತ್ಮದ ಮೂಲಕವಾಗಿ ನಮ್ಮ ನಡೆಸು. ನಿನ್ನ ವಾಕ್ಯದಲ್ಲಿರುವಂಥ ಆಶೀರ್ವಾದವನ್ನು, ಅದ್ಭುತವನ್ನು, ಬಿಡುಗಡೆಯನ್ನು ನಾವು ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ನಿನ್ನ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡದಂತೆ ತಡೆಯಾಗಿರುವಂಥ ತಡೆಗಳನ್ನೆಲ್ಲ ನೀಗಿಸು ಸ್ವಾಮಿ. ಸೈತಾನ ಕ್ರಿಯೆಗಳೆಲ್ಲ ತೊಲಗಿಸು, ಬಂಧನಗಳನ್ನು ಮುರಿದಾಕು ಸ್ವಾಮಿ. ನಿನ್ನ ವಾಕ್ಯ ನಮ್ಮಲ್ಲಿ ನರವತ್ತರದಲ್ಲಿ ಕ್ರಿಯೆ ಮಾಡಲಿ. ನಿನ್ನ ನಾಮೊಂದೇ ಮಹಿಮೆಯಲ್ಲಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ಕೀರ್ತನೆ 146:5. ಮೈಕಲ್ ಓದು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಯಾರು ಧನ್ಯರಂತೆ? ದೇವರನ್ನ ನಂಬಿರೋರು. ಫಸ್ಟ್ ಲೈನ್. ಯಾವನಿಗೆ ಯಾಕೋಬ ದೇವರ ಸಹಾಯಕನೋ, ಯಾರಿಗೆ ದೇವರ ಸಹಾಯ ಇರುತ್ತೋ, ಯಾರು ದೇವರನ್ನ ನಂಬಿರುತ್ತಾರೋ ಅವರೇ ಧನ್ಯರು. ಎಂಥವ್ರಿಗೆ ಆಶೀರ್ವಾದ ಸಿಗತ್ತೆ? ಯಾವ ಥರ ಜನರಿಗೆ ಆಶೀರ್ವಾದ ಬರೋದು? ಯಾವ ಥರ ಜನರು ಆಶೀರ್ವದಿಸಲ್ಪಟ್ಟವರು ಎಂದು ಕರೆಯಲ್ಪಡುವರು? ಯಾಕೋಬನ ದೇವರು ಯಾರ ಪಕ್ಷದಲ್ಲಿದ್ದಾರೋ, ಆ ಪಕ್ಷದಲ್ಲಿದ್ದು ಸಹಾಯ ಮಾಡ್ತಾರೋ ಅವ್ರು ಮಾತ್ರನೇ ಧನ್ಯ. ಇವಾಗ ದೇವರು ನಮ್ಮ ಪಕ್ಷದಲ್ಲಿ ಇರ್ಬೇಕಂದ್ರೆ, ದೇವರು ನಮಗೆ ಸಹಾಯ ಮಾಡ್ಬೇಕಂದ್ರೆ ನಾವ್ ಎಂಥವ್ರಾಗಿರ್ಬೇಕು? ಸುಮ್ಮನೆ ದೇವರು ಒಬ್ಬನ ಪಕ್ಷದಲ್ಲಿ ನಿಂತ್ಕೊಳ್ಳಲ್ಲ. ಸುಮ್ಮನೆ ದೇವರು ಒಬ್ಬನಿಗೆ ಸಹಾಯ ಮಾಡಲ್ಲ. ಎರಡು ವಿಷಯ. ದೇವರು ಮೊದಲು ನಮ್ಮ ಪಕ್ಷದಲ್ಲಿ ಇರ್ಬೇಕು. ದೇವ್ರನ್ನ ನಾವೇನ್ ಮಾಡ್ಬೇಕು? ನಂಬೇಕು. ಅವಾಗ ನಮ್ಮ ಪಕ್ಷದಲ್ಲಿರೋ ದೇವರು, ನಾವು ನಂಬಿರೋ ದೇವರು ನಮ್ಮನ್ನೇನ್ ಮಾಡ್ತಾರೆ? ಸಹಾಯ ಮಾಡ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳಿದೆ, ನಂಬಿಕೆ ಇಲ್ಲದಿರ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಅಂದ್ರೆ ದೇವ್ರು ನಿಮ್ ಜೊತೆಲಿ ಇದ್ರು, ಆ ಜೊತೆಲಿರುವಂತ ದೇವ್ರು ನಿಮಗ್ ಸಹಾಯ ಮಾಡ್ಬೇಕಂದ್ರೆ ನೀವು ಅವ್ರನ್ನ ನಂಬಿರ್ಬೇಕು. ನಂಬಿಕೆ ಅನ್ನೋದು ಏನ್ ಮಾಡತ್ತೆ? ಅವ್ರು ನಮ್ ಜೊತೆಲಿ ಇರೋ ದೇವರು ನಮಗೆ ಸಹಾಯ ಮಾಡಂಗ್ ಮಾಡುತ್ತೆ. ದೇವ್ರು ನಮಗ್ ಸಹಾಯ ಮಾಡ್ಬೇಕಂದ್ರೆ ನಾವು ಅವ್ರನ್ನ ನಂಬಿರ್ಬೇಕು. ನೀವು ಅವ್ರನ್ನ ನಂಬ್ದಿರಾ, ಅವ್ರನ್ನ ಮೆಚ್ಚಿಸ್ತೀರಾ, ಅವರಿಂದ ಯಾವ ಸಹಾಯನೂ ಎದುರು ನೋಡಕ್ಕೆ ಆಗಲ್ಲ. ಬೈಬಲ್ ಓದಿದ್ರೆ ಮಾತ್ರ ಸಾಲಲ್ಲ, ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಲಲ್ಲ, ಹಾಡಾಡಿದ್ರೆ ಅನ್ಯ ಭಾಷೆ ಮಾತಾಡಿದ್ರೆ ಮಾತ್ರಕ್ಕೆ ಸಾಲಲ್ಲ. ನಂಬಿಕೆ ಅನ್ನೋದು ಒಂದು ಲೈಫ್ ಸ್ಟೈಲ್, ಒಂದು ಜೀವನ ಶೈಲಿ. ಎಲ್ಲಾ ಪರಿಸ್ಥಿತಿಯಲ್ಲೂ ಕೆಳಗಡೆ ಬಿದ್ದಾಗ್ಲೂ ಯೇಸುವೆ ಅಂತ ಕಣ್ಣು ಮೇಲೆ ಕೆತ್ತಬೇಕು. ಒಬ್ಬರು ಬೈದಾಗ್ಲೂ ಯೇಸುವೆ ಅಂತ ಕಣ್ಣು ಮೇಲಕ್ಕೆ ಹೋಗ್ಬೇಕು. ಒಬ್ರು ಅವಮಾನ ಮಾಡ್ದಾಗ್ಲೂ ಕಣ್ಣು ಎಲ್ಲಿಗೆ ಹೋಗ್ಬೇಕು? ಯೇಸುವೆ ಅಂತ ಮೇಲಕ್ಕೆ ಹೋಗ್ಬೇಕು. ಎಲ್ಲಾ ಪರಿಸ್ಥಿತಿಯಲ್ಲೂ ಅವ್ರ ಕಡೆ ತಿರುಗಿ ನೋಡಿ ಯೇಸುವೆ ನನಗೆ ಸಹಾಯ ಮಾಡು ಅಂತ ಕೇಳೋದಿದೆ ನೋಡ್ರಿ, ಅದು ಅವ್ರ ಮೇಲೆ ಡಿಪೆಂಡ್ ಆಗುವಂತ ಒಂದು ಲೈಫ್ ಸ್ಟೈಲ್. ಇವತ್ತು ನಮ್ಮ ಲೈಫ್ ಸ್ಟೈಲ್ ಏನಾಗಿರ್ಬೇಕು? ದೇವ್ರ ಮೇಲೆ ಆಧಾರ ಪಡುವಂತ ಒಂದು ಜೀವನ ಶೈಲಿಯಾಗಿ ಮಾರ್ಪಡ್ಬೇಕು. ಜನರ ಮೇಲೆ ಆಧಾರ ಪಡಬಾರ್ದು, ಜನರ ಬಲದ ಮೇಲೆ
ಆಧಾರ ಪಡಬಾರ್ದು, ಜನರ ಹಣದ ಮೇಲೆ ಆಧಾರ ಪಡಬಾರ್ದು, ಜನರ ಆಸ್ತಿ ಪಾಸ್ತಿಗಳ ಮೇಲೆ ಆಧಾರ ಪಡಬಾರ್ದು. ಯಾವುದ್ರ ಮೇಲೆ ಆಧಾರ ಪಡ್ಬೇಕು ನಾವು? ದೇವರ ಮೇಲೆ ಆಧಾರ ಪಡ. ಹಲ್ಲೆಲೂಯಾ. ಬ್ಯಾಕಪ್ ಪ್ಲಾನ್ ಇಟ್ಕೊಂಡು ದೇವ್ರ ಹತ್ರ ಸಹಾಯ ಕೇಳಕ್ ಹೋದ್ರೆ ನಿಮ್ಗೇನು ಸಹಾಯ ಸಿಕ್ಕಲ್ಲ. ಯಾಕಂದ್ರೆ ದೇವರೇ ನಮಗೆ A to Z. ಆದಿಯು ಅವರೇ, ಅಂತ್ಯವರು ಅವರೇ, ಪ್ರಾರಂಭ ಮಾಡೋರು ಅವರೇ, ಮುಗಿಸೋದು ಅವರೇ. ನೀವು ಬ್ಯಾಕಪ್ ಪ್ಲಾನ್ ಇಟ್ಕೊಂಡು ಹೋಗಿ ನೀವು ಸಹಾಯ ಕೇಳಿದ್ರೆ ನಿಮ್ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇರ್ತೀರಾ? ಇದಾಗಿಲ್ಲ ಅಂದ್ರೆ ಇದಾಗ್ಲಿ ಅಂತ. ಅಂದ್ರೆ ದೇವ್ರು ನಿಮ್ ಲೈಫಲ್ಲಿ ಒಂದು ಆಪ್ಷನ್ ಆಗಿರಕ್ಕೆ ದೇವ್ರು ಇಷ್ಟಪಡಲ್ಲ. ಆಪ್ಷನ್ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಒಂದು ಆಯ್ಕೆ, ಒಂದು ಚೂಸ್ ಮಾಡು. ನಿಮ್ ಲೈಫಲ್ಲಿ ಮುಕ್ಕಾಲ್ ಭಾಗ ಸಿಚುವೇಶನ್ಸ್ ಅಲ್ಲಿ ದೇವ್ರನ್ನ ಒಂದು ಚಾಯ್ಸ್ ತರನೇ ನೀವು ಇಟ್ಕೊಂಡಿದ್ದೀರಾ. ದೇವ್ರನ್ನ ಒಂದು ಚಾಯ್ಸ್ ತರ ಇಟ್ಕೊಂಡು ಹಿಂಗೆ ಪ್ಲೇಟ್ ಅಲ್ಲಿ ಎಷ್ಟೊಂದು ಇದೆ, ಅದರಲ್ಲಿ ಏನ್ ಮಾಡಿದೀವಿ ನಾವು? ಯಾವ್ದು ಬೇಕಾ ಚಾಯ್ಸ್ ಮಾಡ್ಕೊಂತೀವಿ ಅನ್ನೋ ತರ ನಾವೇನ್ ಮಾಡಿದೀವಿ ಲೈಫಲ್ಲಿ ಬಾಳ್ತಾ ಇದ್ವಿ. ಆದ್ರೆ ದೇವರು ನಿಮ್ಮ ಲೈಫಲ್ಲಿ ಒಂದು ಆಯ್ಕೆಯಾಗಿ ಇರಕ್ಕೆ ಇಷ್ಟಪಡಲ್ಲ. ಅವರೇ ನಿಮಗೆ ಪೂರ್ತಿಯಾಗಿ ಎಲ್ಲವೂ ಆಗಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ನೀವು ದೇವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಾ ಅನ್ನೋದು ದೇವ್ರು ನಿಮ್ ಜೀವನದಲ್ಲಿ ಮಾಡುವಂತ ಸಹಾಯ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋದು. 147ನೇ ಕೀರ್ತನೆ 11ನೇ ವಾಕ್ಯ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಯಾರಲ್ಲಿ ಆನಂದ ಪಡ್ತಾರಂತೆ ದೇವರು? ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ನನ್ನ ಕೃಪೆಯಲ್ಲಿ ನಿರೀಕ್ಷೆ ಮಾಡೋರ್ನ, ಅಂದ್ರೆ ದೇವರು ನನ್ಗೇನಾದ್ರು ಮಾಡ್ತಾರೆ ಅಂತ ಯಾವಾಗ್ಲೂ ಎದುರು ನೋಡೋರ್ನ ನೋಡಿ ದೇವ್ರ ಏನ್ ಮಾಡ್ತಾರಂತೆ? ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ನಿಮ್ಮ ನೋಡಿ ದೇವ್ರು ಸಂತೋಷ ಪಡ್ತಾರಾ? ಇಲ್ಲ ನಗ್ತಾ ಇರ್ತಾರ? ಕಾಮಿಡಿ ಪೀಸ್ ಆಗಿದ್ದೀರಾ ದೇವರ ಮುಂದೆ? ಕೇಳ್ರಿ, ಪಕ್ಕದಲ್ಲಿರೋ ಮುಖ ನೋಡ್ಕೊಂಡು ಕೇಳ್ರಿ. ದೇವ್ರು ನೋಡಿ ನಿಮ್ಮನ್ನ ನಕ್ಕಿ ಸಂತೋಷ ಪಡ್ತಾ ಇದ್ದಾರಾ, ಎಲ್ಲ ನಕ್ಕಿ ಕಾಮಿಡಿ ಮಾಡ್ತಾ ಇದ್ದಾರ ಅಂತ. ಅಂದ್ರೆ ದೇವ್ರ ಮುಂದ್ಗಡೆ ನಾವು ಸಂತೋಷ ಅಂದ್ರೆ ನಮ್ಮನ್ನ ನೋಡಿ ನಕ್ಕಿ ಸಂತೋಷ ಪಡೋದು ಬೇರೆ, ಕಾಮಿಡಿ ಮಾಡಿ ನಗೋದು ಬೇರೆ. ನೀವೆಲ್ಲ ಯಾರು? ದೇವ್ರು ನಮ್ ನೋಡಿ ಸಂತೋಷ ಪಡೋ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಏನಾಗಿರ್ಬೇಕು? ಇರ್ಬೇಕು. ಮುಕ್ಕಾಲ್ ಭಾಗ ಜನರು ನಾವು ಏನ್ ಮಾಡಿದೀವಿ? ನಿರೀಕ್ಷೆನ ಕಳ್ಕೊಂಡು, ನಮ್ಮ ಧೈರ್ಯವನ್ನ ಕಳ್ಕೊಂಡು, ನಂಬಿಕೆನ ಕಳ್ಕೊಂಡು, ಸೋತೋಗಿರೋ ಸ್ಥಿತಿಯಲ್ಲಿ ದೇವ್ರನ್ನ ಏನ್ ಮಾಡ್ತಾ ಇದೀವಿ? ನೋಡ್ತಾ ಇದೀವಿ. ಆದ್ರೆ ಇಲ್ಲೇನ್ ಹೇಳ್ತದೆ? ದೇವರು ಆನಂದಿಸುವುದು ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಲ್ಲಿ. ಎಲ್ಲರೂ ಭಕ್ತರೇ, ಆದ್ರೆ ಭಕ್ತರಲ್ಲಿ ವೆರೈಟಿಗಳು ಇರ್ತವೆ. ದೇವರ ಕೃಪೆಯನ್ನು ಆಧಾರ ಮಾಡಿಕೊಂಡು ದೇವರೇ ನನಗೆಲ್ಲ ಅನ್ನುವಂತ ಭಕ್ತರು. ಇನ್ನೊಂದ್ ಕಡೆ ಆಯ್ಕೆ ಮಾಡೋ ಭಕ್ತರು. ಮಾಡಿದ್ರೆ ಮಾಡ್ಲಿ ಬಿಡು ಪರವಾಗಿಲ್ಲ, ಆದ್ರೂ ನನಗೆ ಬ್ಯಾಕಪ್ ಪ್ಲಾನ್ ಇದೆ. ಇದರಲ್ಲಿ ದುರಾವಸ್ಥೆ ಏನ್ ಗೊತ್ತಾ? ಆ ಪ್ಲಾನ್ ಬಿ ವರ್ಕೌಟ್ ಆದ್ಮೇಲೂ ನೀವೇನ್ ಹೇಳ್ತೀರಾ? ದೇವರೇ ಮಾಡಿದ್ರು ಅಂತೀರಾ. ಎಷ್ಟ್ ಸರಿ ನೀವು ಅದನ್ನ ಹಂಗ್ ಮಾಡ್ಕೊಂಡಿಲ್ಲ ಹೇಳಿ? ನೀವು ಪ್ಲಾನ್ ಬಿ ಇಟ್ಕೊಂಡು ದೇವ್ರ ನಂಬಿ ಆಗ್ದಿರಾ, ದೇವ್ರು ಮಾಡ್ದಿರಾ, ಲಾಸ್ಟಿಗೆ ನಿಮ್ ಪ್ಲಾನ್ ಬಿ, ಸ್ವಂತ ಪ್ಲಾನ್ ಬಿ ನ ವರ್ಕೌಟ್ ಮಾಡ್ಕೊಂಡು ದೇವ್ರು ಮಾಡಿದ್ರು ಅಂದ್ಬಿಟ್ಟು ದೇವ್ರ ಮೇಲೆ ಹಾಕ್ಬಿಟ್ಟು ಎಷ್ಟು ಇನ್ಸಿಡೆಂಟ್ಗಳಾಗಿರಲ್ಲ ಆತರ. ಅಲ್ಲ,
ನೀವು ಆ ತರ ದೇವ್ರನ್ನ ಹೊಗಳ್ಬಿಟ್ರೆ ದೇವ್ರು ಮೆಲ್ಟ್ ಆಗ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ನಿಮ್ ಸ್ವಂತ ಪ್ಲಾನ್ಗಳು ಹಾಕೊಂಡು ನೀವು ವರ್ಕೌಟ್ ಮಾಡ್ಬಿಟ್ಟು ದೇವ್ರು ಮಾಡಿದ್ರು ಅಂತ ದೇವ್ರ ಮೇಲೆ ಹಾಕಿದ್ರೆ, ದೇವ್ರು ಮಾಡಿದಿರೋ ಕೆಲ್ಸಕ್ಕೆ ದೇವ್ರು ಮಹಿಮೆಯನ್ನ ತಗೊಳಲ್ಲ. ದೇವ್ರು ಮಾಡಿದಿರೋ ಕೆಲ್ಸಕ್ಕೆ ದೇವ್ರು ಮಹಿಮೆಯನ್ನ ತಗೊಳಲ್ಲ. ಯಾಕಂದ್ರೆ ಆತರ ಮಹಿಮೆ ತಗೊಳಕ್ಕೆ ದೇವ್ರು ಮನುಷ್ಯ ಅಲ್ಲ. ಅವ್ರು ಮಾಡಿರೋ ಕೆಲ್ಸಕ್ಕೆ ಮಾತ್ರನೇ ಅವ್ರು ಏನ್ ಮಾಡ್ತಾರೆ? ಮಹಿಮೆನ ತಗೊಳ್ತಾರೆ. ನಾವು ಮಾಡೋ ಕೆಲ್ಸಗಳಲ್ಲೂ ಸುಳ್ಳಾಗಿ ದೇವ್ರ ಮೇಲೆ ನಾವೇನ್ ಮಾಡ್ತಾ ಇದೀವಿ? ಮಹಿಮೆ ಸಲ್ಲಿಸ್ತಾ ಇದ್ವಿ. ನಾನು ಹೇಳ್ತಾರ ತುಂಬಾ ಆಳವಾಗಿರುವಂತ ಸತ್ಯ. ಅರ್ಥ ಮಾಡ್ಕೊಬೇಕು, ನೀವು ಡೈಜೆಸ್ಟ್ ಮಾಡ್ಕೊಬೇಕು. ಅರ್ಥ ಆಗ್ತಾ ಇದೆಯಾ? ಹೋಗ್ಲಿ ನಿಮ್ಗೆ ಹೇಳ್ತಿರೋದು. ನಿಮ್ಮ ಮನಸ್ಸಿಗೆ ತಕ್ಕಂತೆ ಕೆಲಸಗಳು ನಾವು ಮಾಡ್ಬಿಟ್ಟು, ನಿಮ್ಮ ಯೋಚನೆಗೆ ತಕ್ಕಂತೆ ದೇವರಿಗೆ ಮಾಡ್ಬಿಟ್ಟು, ನಿಮ್ಮ ಕ್ರಿಯೆಗಳಿಗೆ ತಕ್ಕಂತೆ ನಿಮಗ್ ಬೇಕಾಗಿರೋ ರೀತಿಯಲ್ಲಿ ನೀವೆಲ್ಲ ಮಾಡ್ಬಿಟ್ಟು ಇದನ್ನ ದೇವರು ಮಾಡಿದ್ರು ಅಂತೇಳಿ ದೇವರಿಗೆ ಮಹಿಮೆ ಸಲ್ಲಿಸೋದು ದೇವರಿಗೆ ಇಷ್ಟ ಇಲ್ಲ. ದೇವ್ರು ಒಂದ್ ಕೆಲಸ ಮಾಡ್ಬೇಕಾದ್ರೆ ಯಾವ ಮನುಷ್ಯರ ಸಹಾಯ ಇಲ್ಲದೆ ಇದ್ರೂನು ದೇವ್ರು ಮಾಡ್ತಾರೆ. ಅವಾಗ ದೇವ್ರು ಮಾಡ್ದಂಗೆ ಲೆಕ್ಕ. ನಾವು ಪ್ಲಾನ್ ಹಾಕೊಂಡು ವರ್ಕೌಟ್ ಮಾಡಿ ಎಲ್ಲಾರು ಸೇರ್ಸ್ಕೊಂಡು ಕಷ್ಟಪಟ್ಟು ಮಾಡೋದು ದೇವ್ರ ಕೆಲಸ ಅಲ್ಲ. ಬೈಬಲ್ ಅಲ್ಲಿ ಓದ್ ನೋಡಿ, ಸ್ಟಾರ್ಟಿಂಗ್ ನಾನು ಯಾವ್ದಾದ್ರು ಕೆಲ್ಸಕ್ಕೆ ಯಾರಾದ್ರೂ ಕಷ್ಟಪಟ್ಟಿದ್ರ? ಅಲ್ಲಿವರೆಗೂ ರೀಚ್ ಆಗಿ ಕಷ್ಟಪಟ್ಟಿರ್ತಾರೆ. ಆ ಕೆಲಸ ಆಗಕ್ಕೆ ಯಾರು ಕಷ್ಟಪಟ್ಟಿರಲ್ಲ. ಗೋಲಿಯಾತ್ ಮುಂದೆ ನಿಂತ್ಕೊಳ್ಳೋವರೆಗೂ ಏನ್ ಮಾಡ್ದವನು? ಅವಸ್ಥೆ ಪಟ್ಟ, ಅವಮಾನ ಪಟ್ಟ, ಮಾತುಗಳನ್ನ ಕೇಳಿಸ್ಕೊಂಡ. ಆದ್ರೆ ಗೋಲಿಯಾತ್ ಮುಂದೆ ನಿಂತ್ಕೊಂಡ್ಮೇಲೆ ಅಲ್ಲಿಂದ ಬರೋದೇ ಕಷ್ಟ ಆಗಿತ್ತು. ಇಲ್ಲಿ ಬಂದ್ಮೇಲೆ ಈಸಿ. ದೇವ್ರು ಮಾಡೋ ಕೆಲಸ ಈ ರೀತಿಯಾಗಿರುತ್ತೆ. ಕ್ಲೈಮ್ಯಾಕ್ಸ್ ಯಾವಾಗ್ಲೂ ಸಮಾಧಾನವಾಗಿರ್ಬೇಕು. ನಿಮ್ ಕ್ಲೈಮ್ಯಾಕ್ಸು, ನಿಮ್ಮ ಅದ್ಭುತದ ಕ್ಲೈಮ್ಯಾಕ್ಸು, ನಿಮ್ಮ ಬಿಡುಗಡೆಯ ಕ್ಲೈಮ್ಯಾಕ್ಸು, ನಿಮ್ಮ ಸಮಾಧಾನದ ಕ್ಲೈಮ್ಯಾಕ್ಸು, ನಿಮ್ಮ ಒಂದು ಏನೇನೆಲ್ಲ ದೇವರ ಎದುರು ನೋಡ್ತಾ ಇದ್ದೀರಾ ಅದು ನಡಿಬೇಕಾದ್ರೆ ನಡೆದು ಕಂಪ್ಲೀಟ್ ಆಗೋ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಈಸಿಯಾಗಿ ಆಗದೆ ಹೋದ್ರೆ ಅದು ದೇವರಿಂದ ಆದದ್ದು ಅಲ್ಲ. ದೇವ್ರು ಮುಗಿಸ್ಬೇಕಾದ್ರೆ ಸಮಾಧಾನ ಮುಗಿಸ್ತಾರೆ. ಎಲಿಯ ಏನ್ ಮಾಡ್ದ? ಅಲ್ಲಿ ಊರ್ಗ್ ಹೋಗ್ಬೇಕಾದ್ರೆ ಅಲ್ಲಿರುವಂತ ಎಲ್ಲ ಸುಳ್ಳು ಪ್ರವಾದಿಗಳನ್ನ ಏನ್ ಮಾಡ್ದ? ಬಾಳನ ಪ್ರವಾದಿಗಳನ್ನ ಸಾಯಿಸ್ಬಿಟ್ಟು ಅವನ್ ಅನ್ಕೊಂಡ ನನ್ ಚಾಪ್ಟ್ರು, ನನ್ ಲೈಫು ಹಿಂಗೇ ಮುಗಿಯೋದು ಅಂತ. ಅವನ್ ಅನ್ಕೊಂಡ ಮೈಂಡಲ್ಲಿ, ನನ್ ಲೈಫ್ ಹಿಂಗೆ ಮುಗಿಯಕ್ ಹೋಗೋದು, ಈ ತರನೇ ಮುಗಿಯಕ್ ಹೋಗೋದು ಅಂತೇಳಿ ಏನ್ ಮಾಡ್ತಾನೆ? ಊರ್ ಬಿಟ್ಟು ಓಡ್ತಾವನೆ. ನನ್ನ ಲೈಫ್ ಅಂತ್ಯನೇ ಇದೇ ತರನೇ. ನನ್ನ ಲೈಫ್ಗಿರೋ ಕೊನೆ ಇದೊಂದೇನೆ, ಬೇರೆ ಏನಿಲ್ಲ ದಾರಿ. ಓಡ್ತಾವನೆ ಓಡ್ತಾ ಹೋಗಿ ಏನಾಗ್ಬಿಟ್ಟ? ಟಯರ್ಡ್ ಆಗ್ಬಿಟ್ಟು ಒಂದ್ ಜಾಗದಲ್ಲಿ ಏನ್ ಮಾಡ್ದ? ಮಲ್ಕೊಂಬಿಟ್ಟಾಗ ದೇವ್ರ ಏನ್ ಮಾಡಿದ್ರು? ಅವನ ಹತ್ರ ಬಂದು, ಎದ್ದೋಳು, ಇದು ಊಟ ಮಾಡು, ಇನ್ನೊಂದ್ ಸ್ವಲ್ಪ ದೂರ ಓಡ್ಬೇಕು ನೀನು. ಇಷ್ಟು ಓಡೋ ಅವಶ್ಯಕತೆ ಏನಿತ್ತು ನಿನ್ಗೆ? ನಿನ್ ಲೈಫ್ ಹಿಂಗೇ ಮುಗಿಯುತ್ತಂತ ನೀನೇ ಡಿಸೈಡ್ ಆಗಿ, ನಿನ್ ಲೈಫ್ನ ಇವರೇ ಹಾಳು ಮಾಡ್ತಾರಂತ ನೀನೇ ನಿರ್ಧಾರ ಮಾಡಿ, ನಿನ್ ಲೈಫಲ್ಲಿ ಇವರೇ ಹಿಂದೆಗಡೆ ಓಡಿಸ್ಕೊಂಡ್ಬಂದು ನಿನ್ನ ಸಾಯಿಸ್ತಾರ ಅಂತೇಳಿ ನೀನೇ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡು, ನೀನೇ ಓಡ್ಕೊಂಡು, ನೀನೇ ಟಯರ್ಡ್ ಆಗಿ ನನ್ ಲೈಫ್ ಬೇಡ ಅಂತ ನೀನೇ ಬಾಯಲ್ಲಿ ಹೇಳಿ ಏನ್ ಹೇಳ್ದ ಲಾಸ್ಟಿಗೆ ಅವನು? ನನ್ ಲೈಫ್ ಅಲ್ಲ ಬೇಡ. ಯಾರು ಡಿಸೈಡ್ ಮಾಡ್ಕೊಂಡಿದ್ದಲ್ಲ? ಅಲ್ಲ, ನೀವು ನಿಮ್ಮ ಸ್ವಂತ ನಿರ್ಧಾರಗಳು ಏನೇನ್ ತಗೊಂತೀರಾ? ನೀವೇ ಪ್ಲಾನ್ ಹಾಕ್ತೀರಾ, ನೀವೇ ಟ್ರೈ ಮಾಡ್ತೀರಾ. ಆಗಿಲ್ಲ ಅಂದ್ರೆ ನನ್ ಲೈಫ್ ಯಾಕೆ ಅಂತ ನೀವೇ ಹೇಳ್ಕಂತೀರಾ.
ಲಾಸ್ಟಿಗೆ ನೀವೇ ಹೇಳ್ಕಂತೀರಾ ಏನಕ್ಕೆ ಚರ್ಚ್ಗೆ ಹೋಗ್ಬೇಕು, ಏನಕ್ಕೆ ಬೈಬಲ್ ಓದ್ಬೇಕು, ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು. ಯಾರು ನೀವೆಲ್ಲ? ಆ ದೇವ್ರಿಗೆ ಭಯ ಪಡೋ ಭಕ್ತರ ನೀವೆಲ್ಲ? ದೇವ್ರನ್ನ ನಿರೀಕ್ಷಿಸುವ ಭಕ್ತರ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಯಾರ್ರಿ ನೀವು? ನೋಡಕ್ ನೀವೆಲ್ಲ ಭಕ್ತರ ತರ ಕಾಣಲ್ಲ, ಕ್ರಿಯೇಟಿವ್ ಡೈರೆಕ್ಟರ್ಗಳ ತರ ಕಾಣ್ತೀರ. ಅಲ್ಲ, ಈ ವ್ಯಕ್ತಿ ಎಲಿಯ ಎಲ್ಲ ಅವನೇ ಯೋಚನೆ ಮಾಡ್ಕೊಂಡು, ಅವನೇ ಓಡೋಗಿ, ಎಲ್ಲ ಅವನೇ ಊಹೆ ಮಾಡ್ಕೊಂಡು ಲಾಸ್ಟ್ಗೆ ನನ್ ಯಾಕೆ ಉಳ್ಸಿದ್ಯಾ, ನನ್ ಪ್ರಾಣನ ತೆಗ್ಬಿಡು, ಬದುಕಿರೋದು ವೇಸ್ಟ್ ನಾನು ಅಂತ ದೇವ್ರಿಗೆ ಕ್ವಶನ್ ಕೇಳಿ. ದೇವ್ರು ಹೇಳ್ತಾರೆ, ಓಡು, ಇನ್ನೂ ಸ್ವಲ್ಪ ಓಡು. ಓಡಕ್ಕೆ ತಾನೇ ಇಷ್ಟ ನಿಂಗೆ, ಓಡು ಓಡು. ಅಲ್ಲ, ನಿಮ್ಗೆ ಯಾವ ಕೆಲಸ ಮಾಡಕ್ಕೆ ಇಷ್ಟಪಟ್ಟು ಓಡ್ತಾ ಇರ್ತೀರ ನೋಡ್ರಿ, ದೇವ್ರು ನಿಲ್ಸಲ್ಲ. ಓಡು, ಇನ್ನೊಂದ್ ಸ್ವಲ್ಪ ಓಡು, ಟಯರ್ಡ್ ಆಗೋವರೆಗೂ ಓಡು ಓಡು. ಕೋಪ ಮಾಡ್ಕೊಳಕ್ ಇಷ್ಟನಾ? ಮಾಡ್ಕೊ, ಇನ್ನೊಂದ್ ಸ್ವಲ್ಪ ಮಾಡ್ಕೊ. ಜಾಸ್ತಿ ಮಾಡ್ಕೊಂಡಷ್ಟು ನಷ್ಟ ಯಾರಿಗೆ? ಮಾಡ್ಕೊಂಡವ್ರಿಗೆ. ಲಾಸ್ಟ್ಗೆ ನಿಮ್ ಸಮಸ್ಯೆ ನೀವೇ ಜಾಸ್ತಿ ಮಾಡ್ಕೊಂಡು, ದೇವ್ರೆ ಸಮಸ್ಯೆ ಜಾಸ್ತಿ ಆಯ್ತಂದ್ರೆ ಮುಂಚೆನೆ ಹೇಳ್ದಾಗ ಕೇಳಿದಿದ್ರೆ ಇಷ್ಟೆಲ್ಲ ಡ್ಯಾಮೇಜ್ ಆಯ್ತಾ? ಜಗಳ ಮಾಡ್ತೀರಾ? ಮಾಡ್ರಿ, ಇನ್ನೂ ಚೆನ್ನಾಗ್ ಮಾಡ್ರಿ, ಓಡೋಡೋಗ್ ಮಾಡ್ರಿ, ಹುಡ್ಕೊಂಡೋಗ್ ಮಾಡ್ರಿ. ಸ್ಟಾರ್ಟಿಂಗ್ ನಿಲ್ಸಿದ್ರೆ ಇಬ್ರು ಜೊತೆಗೆ ನಿಲ್ಲುತ್ತೆ. ಇಲ್ಲ ಓಡಿ ಓಡಿ ಮಾಡಿದ್ರೆ ಊರವರೆಲ್ಲ ನಿಮ್ ಜೊತೆಗೆ ನಿಂತ್ಕಂತಾರೆ. ಏನಕ್ಕೆ? ನಿಮ್ ಪರವಾಗಲ್ಲ, ನಿಮ್ ಜೊತೆಲೆ ನಿಂತ್ಕಂತಾರೆ. ಅದೇ ನಿಮ್ ಪರವಾಗಿ ನಿಂತ್ಕೊಳ್ಳಲ್ಲ ಅವರು, ನೀವ್ ಆಪೋಸಿಟ್ ಆಗಿ ನಿಂತ್ಕಂತಾರೆ. ಯಾರೇ ನೀವೆಲ್ಲ? ಭಕ್ತರಂತ ಅನ್ಕಂತೀರಾ? ವಿಶ್ವಾಸಿಗಳಾಗ ಅನ್ಕಂತೀರಾ? ನಿಮ್ಗೆ ಇಷ್ಟ ಬಂದಾಗ ನೀವ್ ಅನ್ಕೊಂಡ್ ಮನ್ಸಲ್ಲಿ ಏನೇನೋ ಅನ್ಕೊಂಡು ಏನ್ ಮಾಡ್ತಾ ಇದಾರೆ ನೀವು? ನೀವೇ ಓಡ್ತಾ ಇದ್ದೀರಾ ಹುಚ್ಚನಾಗಿ ಕಷ್ಟಂಗೆ. ಯಾವ ಡೈರೆಕ್ಷನ್ ಒಂದೊಂದ್ಸರಿ ತಲೆಗೆ ಅರ್ಥ ಆಗಲ್ಲ. ಇವ್ರು ಏನ್ ಸಡನ್ ಆಗಿ ಹಿಂಗ್ ರಿಯಾಕ್ಷನ್ ಮಾಡ್ತಾವ್ರೆ, ಯಾಕೆ ಈ ಡೈರೆಕ್ಷನ್ ಅಲ್ಲಿ ಓಡ್ತಾವ್ರೆ? ನಿಮ್ ಪಾಸ್ಟ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲ, ಅವಾಗ ಒಂದ್ 6-7 ವರ್ಷಕ್ಕೆ ಮುಂಚೆ ಎಲ್ಲ ತುಂಬಾ ಫೀಲ್ ಆಗೋರು, ಏನಕ್ಕೆ ಇವ್ರು ಇನ್ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡ್ತಾವ್ರೆ, ನಾವೇನ್ ಮಾಡಿದ್ವಿ ಇವ್ರಿಗೆ ಅಂತ. ಇವಾಗ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಲಾಸ್ಟ್ ಎಲ್ಲ ಒಂದ್ ಕಡೆ ಸೇರ್ಕೊಂತಾರೆ, ಹೋಗಿ ಎಳ್ಕೊಂಬಂದ್ರೆ ಆಯ್ತು ಅಂತ. ಹಿಂಗೆ ನಡೆಯೋದು ವಿಶ್ವಾಸಿಗಳು. ಇಷ್ಟ ಬಂದಂಗೆ ಯೋಚನೆ ಮಾಡ್ತಾರ, ಇಷ್ಟ ಬಂದಂಗೆ ಡೈರೆಕ್ಷನ್ ಓಡ್ತಾ ಇರ್ತಾರ, ಇಷ್ಟ ಬಂದಂಗೆ ಕೆಲಸಗಳು ಮಾಡ್ತಾ ಇರ್ತಾರ. ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆ ಅವ್ರಿಗೆ ಮಾತ್ರನೇ ಗೊತ್ತು. ಪ್ಲಾನ್ಗಳು ಹಾಕೊಂಡಿದ್ಯಾರು? ಅವ್ರ ಪ್ಲಾನ್ ಕಾಂಪ್ಲಿಕೇಟ್ ಆಗ್ತಾ 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 ಅದ್ರ ತಕ್ಕನಂಗೆ ಮತ್ತೆ ಪ್ಲಾನ್ ಸಿ ಹಾಕೊಂತಾರೆ. ಪ್ಲಾನ್ ಸಿ ಫೇಲ್ ಆದ್ರೆ ಪ್ಲಾನ್ ಡಿ, ಹಂಗೆ ಹೋಗಿ ಹಳ್ಳ ತೋಡ್ಕೊಂಡು ಕೆಳಗಡೆ ಹೋಯ್ತಾ ಇರ್ತಾರೆ. ಹಂಗೆ ಹಳ್ಳ ತೋಡ್ಕೊಂಡು ಪ್ಲಾನ್ ಡಿ EFGH ಅಂತ ಹಳ್ಳ ತೋಡ್ಕೊಂಡು ಅವ್ರ ಲೈಫ್ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ ಆಳವಾಗಿ. ಎಲಿಯನ್ನು ನಿಲ್ಸ್ಬಿಟ್ಟು ಓಡು, ಮತ್ತೆ ಓಡು, ತಿಂದ ಬಲ ಬಂತ ಓಡು. ಎಲ್ಲಿವರೆಗೂ ಓಡು? ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಓಡು. ಇವಾಗ ಅವ್ನ್ ಪ್ರಶ್ನೆ ಕೇಳಿಲ್ಲ. ಇವಾಗ ಅವ್ನ್ಗೆ ಏನ್ ಬೇಕು? ಇವಾಗ ಸೇಫ್ಟಿ ಬೇಕು ಅವ್ನಿಗೆ. ಇವಾಗ ಯಾರೋ ಬರ್ತಾರಲ್ಲ ಸಾಯ್ಸಕ್, ಇವಾಗ ಏನ್ ಬೇಕು? ಇವಾಗ ಅವನ್ಗೆ ಸೇಫ್ಟಿ. ಅವನ್ ಮೈಂಡಿಗೆ ಇವಾಗ ಏನಕ್ಕೆ ಬಂದಿದ್ದ ಧೈರ್ಯ ಹೇಳಿ? ಬೆಟ್ಟದ ಮೇಲೆ ಹೋಗಿ ಆ ಕೇವಲ್ಲಿ ಗುಹೆಯಲ್ಲಿ ಹೋಗಿ ಇರು ಅಂದ್ರಲ್ಲ, ಇವಾಗ ಸಮಾಧಾನ ಆಯ್ತು. ಇವಾಗ ಆ ಸಮಾಧಾನಕ್ಕೋಸ್ಕರ ಇನ್ನೂ ಫಾಸ್ಟ್ ಆಗಿ ಓಡಿ ಏನ್ ಮಾಡ್ಬೇಕು? ಇವಾಗ ನಾನು ಓಡಿ 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 ಅಲ್ಲ, ಆ ಗುಹೆ ಮೇಲಿರೋ ನಂಬಿಕೆ ದೇವ್ರ ಮೇಲೆ ಇಲ್ವಾ? ಗುಹೆಯಲ್ಲಿ ಹೋಗಿ ಸೇರ್ಸಿದ್ರು ಶತ್ರುವಿಂದಾನೇ ಕಾಪಾಡೋದು ದೇವ್ರೆ. ಗುಹೆಯಿಂದ ಹೊರಗಡೆ ಇದ್ರು ಶತ್ರುಗಳಿಂದ ಕಾಪಾಡೋದು ದೇವ್ರೆ. ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಗುಹೆ ಮೇಲಿರೋದು, ನಿಮ್ ಪರ್ಸ್ ಮೇಲಿರೋ ನಂಬಿಕೆ, ನಿಮ್ ಮನೆ ಮೇಲಿರೋ ನಂಬಿಕೆ,
ನಿಮ್ ಬ್ಯಾಂಕ್ ಅಕೌಂಟ್ ಮೇಲೆ ಇರೋ ನಂಬಿಕೆ, ನಿಮ್ ಮಕ್ಕಳ ಮೇಲೆ ಇರೋ ನಂಬಿಕೆ, ನಿಮ್ ಬಾಸ್ ಮೇಲೆ ಇರೋ ನಂಬಿಕೆ, ನಿಮ್ ಬಾಸ್ ಮಾಡೋ ಸಹಾಯದ ಮೇಲೆ ನಂಬಿಕೆ ಇರೋದು, ದೇವ್ರ ಮೇಲೆ ಇಲ್ವಲ್ಲ. ಓಡೋ ಜಾಗದಲ್ಲಿ ಗೋಯರಿ ಇಲ್ಲಂಗ್ ಮಾಡ್ಬಿಟ್ರೆ ಯೋನಂಗೆ ಏನಾಯ್ತು? ಅದೇ ಪ್ರಾಬ್ಲಮ್ ಆಯ್ತು ಯೋನಂಗೆ. ರಾತ್ರಿನಾ ಬೆಳಗ್ಗೆನಾ? ಯಾವ ಟೈಮ್ ಹೇಳಿ ಆ ಗಿಡ ಬೆಳೆದಿದ್ದು? ಓದಿದ್ದೀರಾ ಕರೆಕ್ಟಾಗಿ? ಓದ್ತಾ ಇದ್ದೀರಾ ಬೈಬಲ್? ಸೋರ ಗಿಡ ಬಿಸ್ಲು ಫುಲ್ಲು ಬೈಕಂತ ಅವನೇ. ದೇವ್ರ ಏನ್ ಮಾಡಿದ್ರು? ಟಕ್ಕಂತ ಸೋರ ಗಿಡ ಬೆಳ್ಬಿಟ್ಟು. ಗಿಡ ಬೆಳೆದಷ್ಟ ಅವಾಗ ಏನ್ ಅನ್ಕೊಂಡ ಮನ್ಸಲ್ಲಿ? ದೇವ್ರ ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್. ಫುಲ್ ಸಮಾಧಾನ. ಅಬ್ಬಾ, ಇವಾಗ ಊರಗಡೆ ಹೋಗೋ ತರ ಇಲ್ಲ ನನ್ಗೆ. ಇವಾಗ ಈ ನೆರಳಲ್ಲೇ ಮಲ್ಕೊಂಡು 3 ದಿವಸ ಕಳೆದ್ಬಿಡ್ತೀನಿ. ಇವಾಗ 3 ದಿವಸ ಕಳಿತೀಯ? ಅಲ್ಲ, ನಿಮ್ಗೊಂದ್ ದೇವ್ರ ಕೆಲ್ಸ ಹೇಳಿದ್ರೆ ಎಲ್ಲಾದ್ರೂ ನೆರಳು ನೋಡ್ಕೊಂಡು ಆರಾಮಾಗಿ ರೆಸ್ಟ್ ತಗಂತೀರಲ್ಲ ನೀವು. ಎಲೆ ನೆರಳನ್ನು ನೋಡಿ ರೆಸ್ಟ್ ತಗಂತಾರೋ ವಿಶ್ವಾಸಿಗಳೇ. ಎದ್ದು ಓಡಿರಿ, ಇಲ್ಲದಿದ್ದರೆ ನಿಮಗೆ ನೆರಳು ಕೊಡುತ್ತಿರುವುದೆಲ್ಲವೂ ಒಣಗಿ ಹೋಗುವುದು. ಅಲ್ಲ, ನಿಮ್ ಜೊತೆಗಿರೋರೆಲ್ಲ ಏನ್ ಗೊಡ್ಗೋಗ್ತಾ ಇರೋದು ಗೊತ್ತಾ? ನೀವು ಅವ್ರನ್ನೇ ಆಧಾರ ಮಾಡ್ಕೊಂಡು ಅಯ್ಯೋ ಇವ್ರಿಲ್ಲ ಅಂದ್ರೆ, ಅಯ್ಯೋ ಇದಿಲ್ಲ ಅಂದ್ರೆ, ಅಯ್ಯೋ ಇದರ ಆಗಿಲ್ಲ ಅಂದಿದ್ರೆ ನನ್ನ ಲೈಫ್ ಏನಾಗ್ತಾ ಇತ್ತು. ಹೌದಾ? ದೇವ್ರು ನೋಡ್ತಾರೆ, ಒಣಗಿಸ್ಬಿಡ್ತಾರೆ. ಇದಿರೋದಕ್ಕೆಲ್ಲ ನೀನ್ ಹೇಳ್ತಾರದು. ಇವಾಗ ಏನ್ ಹೇಳ್ತೀಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ನಿಮ್ ರಿಲೇಟಿವ್ಸ್ನೆಲ್ಲ ಬಾರಿ ನಂಬ್ಕೊಂಡಿದ್ದೀರಲ್ಲ ನೀವು. ಇನ್ಯಾರ ನಂಬ್ಕೊಂಡಿದ್ದೀರ ಹೇಳ್ರಿ, ಹಂಗೆ ಮುಖ ನೋಡ್ಕೊಂಡು ಒಂದೊಂದು ಹೇಳ್ರಿ. ಹೇಳ್ರಿ ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳ್ರಿ. ನಿಮ್ ಫ್ರೆಂಡ್ಗಳನ್ನೆಲ್ಲ ಬಾರಿ ನಂಬ್ಕೊಂಡಿದ್ದೀರಾ? ನಿಮ್ ಬಾಸ್ನ ತುಂಬಾ ನಂಬ್ಕೊಂಡಿದ್ದೀರಾ? ನಿಮ್ ಮೇಡಮ್ ಅವ್ರನ್ನ ತುಂಬಾ ನಂಬ್ಕೊಂಡಿದ್ದೀರಾ? ಬಾರಿ ನಂಬ್ಬಿಟ್ಟಿದ್ದೀರಾ? ಒಣಗೋಯ್ತಾರ ಬೇಗ. ಯಾರನ್ನ ನಂಬ್ಕೊಂಡಿರ್ತೀರೋ ಅವ್ರನ್ನ ದೇವ್ರು ಒಣಗಿಸ್ತಾರೆ. ಅದು ನಿಮ್ ಬ್ಯಾಡ್ ಲಕ್ ಏನಂದ್ರೆ ಅವ್ರು ಅನ್ಕೊಳ್ಳೋದು ನಿಮ್ಮಿಂದನೇ ಒಣಗೋದ್ರು ಅಂತ. ಏನ್ ಹೇಳ್ರಿ? ದೇವ್ರು ಒಣಗಿಸ್ಬಿಟ್ಟು ಅದನ್ನ ಯಾರ ಮೇಲೆ ಹಾಕ್ತಾರೆ? ಏನಕ್ಕೆ ನಿಮ್ ಮೇಲೆ ಹಾಕ್ತಾರೆ? ನಂಬಿರೋದ್ ನೀವು, ತಪ್ಪು ನಿಮ್ದಲ್ಲ. ಇವಾಗ ಯೋಚನೆ ಮಾಡ್ರಿ, ಎಲ್ಲೆಲ್ಲ ನೀವ್ ಮಾಡ್ದಿರೋ ತಪ್ಪುಗೆಲ್ಲ ನೀವ್ ತಪ್ಪು ಅನ್ಭವಿಸ್ತಾ ಇದ್ದೀರಾ. ಅದಕ್ಕೆ ಕಾರಣ ಏನಂದ್ರೆ ನೀವು ಅಲ್ಲಿ ಯಾರನ್ನೋ ಒಬ್ಬರನ್ನ ನಂಬಿದ್ದೀರಾ. ಅಲ್ಲಿ ದೇವರು ಅವ್ರನ್ನ ಒಣಗಿಸ್ಬಿಟ್ಟು ಅದನ್ನ ನಿಮ್ ಮೇಲೆ ಹಾಕವ್ರೆ. ಎಲ್ಲೆಲ್ಲಿ ಜನರನ್ನ ನಾವು ನಂಬ್ತೀವೋ ಅಲ್ಲಿ ದೇವ್ರು ಒಣಗಿಸ್ಬಿಟ್ಟು ಆ ಒಣಗೋಗಿರೋ ಮನುಷ್ಯ ಏನ್ ಮಾಡ್ತಾನೆ? ನನ್ನಿಂದನೇ ಒಣಗೋದೆ ಅಂತ ನಮ್ಮ ಮೇಲೆ ಹಾಕ್ತಾನೆ. ಯೋಸೆಫನ್ ಲೈಫಲ್ಲಿ ಪೋಟಿಫರ್ ಹೆಂಡತಿ ಮಾಡಿದ ತಪ್ಪು ಎಲ್ಲಿ ಎಕ್ಸ್ಪೋಸ್ ಮಾಡ್ಬಿಡ್ತಾನೋ, ಎಕ್ಸ್ಪೋಸ್ ಮಾಡಿದ್ರೆ ಎಲ್ಲಿ ನನ್ನ ಲೈಫ್ ಒಣಗೋಗ್ಬಿಡುತ್ತೋ ಅಂತೇಳಿ ಇವ್ರು ಒಣಗೋಗೋದನ್ನ ಕಾಪಾಡ್ಕೊಂಡು ಯೋಸೆಫನ್ನ ಒಣಗಿಸ್ಬೇಕಂತ ಟ್ರೈ ಮಾಡಿದ್ರು. ಇವನ್ ಲೈಫ್ ನ ಟ್ರೈ ಮಾಡಿ ಸಾಯಿಸ್ಬಿಟ್ರೆ ನಮ್ ಸೀಕ್ರೆಟ್ ಕ್ಲೋಸ್. ನಾವ್ ಒಣಗಲ್ಲ ಲೈಫಲ್ಲಿ. ನಮ್ ಪೊಸಿಷನ್ ಸೇಫ್, ನಮ್ ಪ್ಲೇಸ್, ನಮ್ ಹೆಸರಲ್ಲ ಸೇಫ್. ತಪ್ಪು ಮಾಡಿ ನಿಮ್ ಹೆಸರು ಕಾಪಾಡ್ಕೊಂತೀರಾ? ಕೇಳ್ರಿ, ಪಕ್ಕದಲ್ಲಿರೋ ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ತಪ್ಪು ಮಾಡಿ ನಿಮ್ಮ ಹೆಸರುಗಳು ಕಾಪಾಡ್ಕೊಂತ ಇದ್ದೀರಾ ಅಂತ. ಮಾಡಿಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ.
ಮುಕ್ಕಾಲ್ ಭಾಗ ನಾವು ಮಾಡ್ತಾ ಇರೋ ತಪ್ಪುಗಳೆಲ್ಲ ನಮ್ಮ ಹೆಸರು ಕಾಪಾಡ್ಕೊಳಕ್ಕೆ, ನಮ್ಮ ಪೊಸಿಷನ್ ಕಾಪಾಡ್ಕೊಳಕ್ಕೆ, ನಮ್ಮ ಒಂದು ಏನು ನಮ್ಮ ಲೆವೆಲ್ ಕಾಪಾಡ್ಕೊಳಕ್ಕೆ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಅಲ್ಲ, ಟ್ಯಾಪೆ ಆಗ್ತಾ ಇರ್ತೀವಿ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಅಂತ ಹೇಳ್ತಾ ಇರೋದು? ನಾನು ಹೇಳ್ಕೊಡ್ತಾ ಇರೋದು ತುಂಬಾ ಇದೆಲ್ಲ ನೀವು ಬೈಬಲ್ ಓದಿದ್ರು ಈ ತರ ರೀತಿಯಲ್ಲಿ ನಿಮಗೆ ಲೈಫಲ್ಲಿ ಅರ್ಥ ಆಗಲ್ಲ. ಕಾರಣಾಗಿ ಯೋಸೆಫನ್ ಏನ್ ಮಾಡಿದ್ರು? ಜೈಲಲ್ಲಿ ಹಾಕ್ಬಿಟ್ರು. ಅಲ್ಲಾದ್ರೂ ಒಣಗೋಯ್ತಾನ? ಅದಕ್ಕೆ ಸ್ಟಾರ್ಟಿಂಗ್ ವಾಕ್ಯ, ದೇವ್ರು ಒಂದು ಮನುಷ್ಯನ ಪಕ್ಷದಲ್ಲಿ ನಿಂತ್ಕೊಂಡು ಸಹಾಯ ಮಾಡಿದ್ರೆ ಅವನ್ನ ಯಾರು ಒಣಗ್ಸಕ್ಕೆ ಸಾಧ್ಯನೇ? ಇಲ್ಲಿ ಊರೆಲ್ಲ ಓಡ್ ಬರ್ತೈತೆ ಇವನು ಎಲ್ಲಿನ ಸಾಯಿಸ್ಬೇಕಂತ, ಆದ್ರೆ ದೇವ್ರು ಇವನಿಗೆ ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರೆ ಅವನ್ನ ಯಾರು ಮುಟ್ಟಕ್ ಸಾಧ್ಯನೇ ಇಲ್ಲ. ಆದ್ರೆ ಇವ್ರಿದಾರ ನೋಡ್ರಿ, ಯಾರು ಸೀಕ್ರೆಟ್ ಕ್ಲೋಸ್ ಮಾಡ್ಕೊಳ್ಳೋರು, ಅವ್ರು ಸ್ವಂತ ಆಲೋಚನೆಗಳನ್ನ ಉಪಯೋಗ ಮಾಡ್ಕೊಂಡು ಪ್ಲಾನ್ ಬಿ ಪ್ಲಾನ್ ಸಿ ಮಾಡೋರು. ಇವ್ರ ಲೈಫಲ್ಲಿ ಒಂದಲ್ಲ ಒಂದ್ ಸಮಸ್ಯೆಗಳು ಹುಡ್ಕೊಂಡ್ ಬರ್ತಾನೆ ಇರ್ತವೆ. ಒಂದು ನೀವು ಹಳ್ಳ ತೋಟಿರೋದಲ್ಲಿ ನೀವು ಬೀಳ್ತೀರಾ, ಇಲ್ಲ ಬೇರೆಯವ್ರು ತೋಟಿರೋ ಹಳ್ಳದಲ್ಲಿ ನೀವೇ ತಗೊಂಡೋಗಿ ಬೀಳ್ತೀರಾ. ನಿಮ್ ಮೇಲೆ ನೀವು ಆಧಾರ ಪಡೋದು ನಿಮಗೋಸ್ಕರ ತೋಡ್ಕೊಳ್ಳುವಂತ ಹಳ್ಳ ಅಲ್ಲ. ನಿಮ್ಮ ಪಕ್ಕದಲ್ಲಿರೋರ್ಗೆ ಇಲ್ಲ ನಿಮ್ ರಿಲೇಟಿವ್ಸ್ಗೆ ಹೋಗಿ ಕೇಳ್ರಿ ನಿಮ್ ಪ್ರಶ್ನೆ, ನಿಜ ಹೇಳ್ರಿ, ಸಿನ್ಸಿಯರ್ ಆಗಿ ಹೇಳಿ, ನನ್ ಮೇಲೆ ಆಧಾರ ಪಡೋಕ್ಕೆ ನಾನು ಯೋಗ್ಯನಾಗಿದ್ದೀನ ಅಂತ. ಏನ್ ಹೇಳ್ತಾರೆ? ಇದು ಏನಂದ್ರೆ ನಮಗ್ ನಾವು ಮಾಡ್ಕೊಳ್ಳುವಂತ ಆಧರಣೆ ಮಾಡ್ಕಂತೀವಿ ನಮ್ಮನ್ನ ನಾವು. ನನ್ ಮೇಲೆ ಜನರು ಏನ್ ಮಾಡ್ಬೋದು? ಆಧಾರ ಪಡ್ಬೋದು. ಸುಳ್ಳು. ನಮ್ಮ ಮೇಲೆ ಯಾರು ಆಧಾರ ಪಡಕ್ಕೆ ಆಗಲ್ಲ, ನಾವ್ ಯಾರಿಗೂ ಆಶ್ರಯ ಕೊಡಕ್ಕೆ ಆಗಲ್ಲ. ನಮಗೆ ಆಧಾರನು ಆಶ್ರಯನು ಎರಡು ದೇವ್ರೆ. ಹಲ್ಲೆಲೂಯಾ. ನಮ್ಮ ಬಲದಿಂದಲ್ಲ, ಪರಾಕ್ರಮದಿಂದ, ಎಲ್ಲವೂ ದೇವರ ಆತ್ಮನಿಂದಲೇ ಆಯ್ತು. ಜನರ ಮೇಲೆ ನಂಬಿಕೆ ಇಡ್ಬೇಡ್ರಿ. ಜನರು ಬಂದು ನಿಮ್ಮನ್ನ ನಂಬೋ ತರನು ನೀವು ಆಕ್ಟಿಂಗ್ ಮಾಡಬೇಡಿ. ನೀವು ಬೇರೆಯವ್ರನ್ನ ನಂಬೇಡ್ರಿ, ಬೇರೆಯವ್ರು ಬಂದು ನಿಮ್ ನಂಬೇಕು ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಬೇಡಿ. ನಮ್ ನಂಬಿಕೆ ನಿರೀಕ್ಷೆನೂ ಅವರೇ ಆಗಿರ್ಬೇಕು. ನಮ್ಮನ್ನ ಹುಡ್ಕೊಂಡ್ ಬಂದವ್ರನ್ನು ಮುಂದೆ ತಳ್ಬಿಟ್ಟು ಹೋಗ್ಬಿಡು ಅಂದ್ಬಿಡ್ಕು ಅಲ್ಲಿಗೆ. ದೇವ್ರ ನಂಬ್ಕೊಂಡು ಹೋಗುವ, ಹಿಂದೆ ನಿಂತ್ಕೊಂಡು ಸಹಾಯ ಮಾಡ್ಬೇಕು. ಹೋಗು. ಯೋಸೇಫ ಜೈಲಲ್ಲಿದೆ, ಎನಿ ಟೈಮ್ ಒಣಗೋಗ್ಬೋದು, ಎನಿ ಟೈಮ್ ಕಾಣೆ ಆಗ್ಬೋದು, ಎನಿ ಟೈಮ್ ಸತ್ತೋಗ್ಬೋದು. ಆದ್ರೆ ದೇವ್ರು ಏನ್ ಮಾಡಿದ್ದಾರೆ? ಅವನ ಪಕ್ಷದಲ್ಲಿ ನಿಂತಿದ್ದಾರೆ. ದೇವ್ರ ವಾಕ್ಯ ಏನ್ ಹೇಳಿದ್ರೆ, ದೇವರು ಯೋಸೇಫನ ಸಂಗಡ ಇದ್ದದ್ರಿಂದ ಐಗುಪ್ತ ದೇಶದಲ್ಲಿ ಅವನೇನ್ ಮಾಡ್ದ? ಒಂದು ಪ್ರಧಾನ ಮಂತ್ರಿಯಾಗಿ ಮಾರ್ಪಟ್ಟ. ಯೋಸೇಫನ ಪಕ್ಷದಲ್ಲಿ ದೇವ್ರು ಇದ್ದದ್ರಿಂದ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ಜೈಲಲ್ಲಿ ಹಾಕ್ದಾಗ ದೇವ್ರು ಇರ್ಲಿಲ್ವಾ? ಅವಮಾನ ಆದಾಗ ದೇವ್ರು ಇರ್ಲಿಲ್ವಾ? ಹಳ್ಳದಲ್ಲಿ ಬಿದ್ದಾಗ ದೇವ್ರು ಇರ್ಲಿಲ್ವಾ? ಅವನ ಮಾರಾಕ್ದಾಗ ದೇವ್ರು ಇರ್ಲಿಲ್ವಾ? ಅವನ್ ಪಟ್ಟಿದ ಪ್ರತಿಯೊಂದು ಕಷ್ಟದಲ್ಲೂ ದೇವ್ರು ಇರ್ಲಿಲ್ವಾ? ನೀವು ಪ್ರಶ್ನೆ ಕೇಳ್ಕೊಳ್ಳಿ, ನೀವು ಪಡ್ತಾರ ಕಷ್ಟದಲ್ಲಿ ದೇವ್ರು ಇದ್ದಾರಾ ಇಲ್ವೋ ನಿಮ್ ಜೊತೆಲಿ? ನೀವು ಪಡ್ತಾರೋ ಕಷ್ಟದಲ್ಲಿ ದೇವರು ನಿಮ್ ಸಂಗಡ ಇದ್ದಾರೆ. ಆದ್ರೆ ನಿಮ್ ಕಷ್ಟ ಒರಿಜಿನಲ್ ಡೂಪ್ಲಿಕೇಟಾ? ನಿಮ್ ಪ್ಲಾನ್ ಇಂದ ಬಂದಿರೋದಾ ಸಮಸ್ಯೆಗಳು, ಇಲ್ಲ ದೇವ್ರ ಪ್ಲಾನ್ ಇಂದ ಬಂದಿರೋ ಪ್ರಾಬ್ಲಮ್?
ನಿಮ್ ಪ್ಲಾನ್ ಇಂದ ಬಂದಿರೋ ಪ್ರಾಬ್ಲಮ್ಗಳಿಗೆ ವಾರಂಟಿ ಗ್ಯಾರಂಟಿ ಇಲ್ಲ, ಚೈನಾ ಪೀಸ್ಗಳು. ಆದ್ರೆ ದೇವರು ಪ್ಲಾನ್ ಇಂದ ಬರುವಂತಹ ಸಮಸ್ಯೆಗಳು ಏನು? ವಿತ್ ಗ್ಯಾರಂಟಿ, ರಿಪ್ಲೇಸ್, ಕಂಪ್ಲೀಟ್ ರಿಪ್ಲೇಸ್ಮೆಂಟ್. ಏನೇನ್ ಡ್ಯಾಮೇಜ್ ಆಗಿದೆ ಎಲ್ಲ ಹೊಸದೇ ರೀಪ್ಲೇಸ್. ಆದ್ರೆ ನಮ್ದಕ್ಕೆ ಹೇಳ್ರಿ, ಪಕ್ಕದಲ್ಲಿ ಮಗ ನೋಡ, ನಮ್ದಕ್ಕೆ ಪ್ಲಾನ್ಗೆ ಏನು ನಮ್ದಕ್ಕೆ ವಾರಂಟಿ ಇಲ್ಲ. ಆ ಪ್ಲಾನ್ ನ ಏನ್ ಮಾಡ್ತೀವಿ, 4 ಜನ ನಂಬೇಕಂತ ಇಷ್ಟಪಡ್ತೀವಿ ನೋಡ್ರಿ. ಇನ್ನೊಂದ್ಸರಿ ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ನನ್ನ ನಂಬಿ ಬದುಕಿದ್ರೆ ಏನ್ ಗ್ಯಾರಂಟಿ? ತೆಂಗಿನ ಚಿಪ್ಪೆ ಗ್ಯಾರಂಟಿ. ಹೇಳ್ರಿ ಇನ್ನೊಂದ್ಸರಿ ಹೇಳ್ರಿ, ಗಟ್ಟಿಯಾಗಿ ತಲೆಗೆ ಹೋಗ್ಬೇಕು. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ನನ್ನ ನೋಡಿ ಬದುಕಿದ್ರೆ, ನಾನು ಇದೀನಿ ಅಂತ ಅನ್ಕೊಂಡ್ರೆ ನಿಮಗೆ ಖಂಡಿತ ತೆಂಗಿನ ಚಿಪ್ಪೆ ಗ್ಯಾರಂಟಿ. ಏನಕ್ಕೆ ಒಣಗೋಗೋದು ಅದೇ ಲಾಸ್ಟ್ ಅಲ್ಲಿ. ಇಲ್ಲಿ ಯೋನ ಏನ್ ಮಾಡ್ದ? ಮನಿಕಂಡ ನೆಮ್ಮದಿಯಾಗಿ. ಸೂಪರ್ ಸೂಪರ್ ಸೂಪರ್. ಇಲ್ಲಿ ನೆರಳಿರೋವರೆಗೂ ಅವನೇನ್ ಮಾಡಲ್ಲ, ಹೇಳಿದ ಕೆಲ್ಸ ಮಾಡಲ್ಲ. ನೆರಳಿರೋವರೆಗೂ ಏನ್ ಮಾಡಲ್ಲ, ಇವನು ಹೇಳಿದ ಕೆಲ್ಸ ಮಾಡಲ್ಲ. ಇವಾಗ ಹೇಳಿದ ಕೆಲ್ಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇವಾಗ ಇವನ್ನ ನಿಮ್ ಕೆಲ್ಸ ಮಾಡೋ ಜಾಗದಲ್ಲಿ ದೇವ್ರು ಹೇಳಿದ ಮಾತು ಕೇಳಿಲ್ಲ, ಯಾವ್ದೆಲ್ಲ ನಿಮಗ್ ಸಪೋರ್ಟಿಂಗ್ ಹಂಗ್ ನಿಂತಿರುತ್ತೆ ನಿಮ್ ಮಾಡೋ ಕೆಲ್ಸ ಜಾಗದಲ್ಲಿ, ದೇವ್ರು ಒಣಗಿಸ್ತಾ ಇರ್ತಾರೆ. ಎಲ್ಲ ಇಲ್ಲೇ ಇದ್ದೀರಾ? ನಮ್ ಬಂಧು ಬಳಗದವ್ರೆ ಎಲ್ಲ ನಮ್ಗೆ ಅಂತ ಬಾಲ ಹಿಡ್ಕೊಂಡು ಸುತ್ತಿದ್ರೆ ಅವ್ರ ಬಾಲನ ಒಣಗಿಸ್ಬಿಡ್ತಾರೆ ದೇವ್ರ ಮೇಲೆ. ನಿಜ ಹೇಳ್ತಾ ಇದ್ದೀನಿ. ದೇವ್ರ ಮೇಲೆ ಆಧಾರ ಪಟ್ರೆ ಇವ್ರೆಲ್ಲ ನಮ್ ಜೊತೆಗೆ ಇರ್ತಾರೆ. ಇಲ್ಲ, ಇವ್ರ ಬಾಲ ಹಿಡ್ಕೊಂಡು ಹೋದ್ರೆ ಅವ್ರ ಬಾಲ ಹಿಡ್ಕೊಳಕ್ಕೆ ಅವ್ರ ಬಾಲಗಳು ನಿಮ್ ಕೈಗೆ ಸಿಕ್ಕಲ್ಲ. ಕೈಗೆ ಎಟ್ಟದಿರೋ ಅಷ್ಟು ದೂರ ಏನ್ ಮಾಡ್ಬಿಟ್ಟಿರ್ತಾರೆ, ಅವ್ರನ್ನ ಉಣಗಿಸ್ಬಿಟ್ಟಿರ್ತಾರೆ. ಅವ್ರ ಮೈಂಡಲ್ಲಿ ಹೆಂಗ್ ಬಂದ್ಬಿಡುತ್ತಂದ್ರೆ, ನಿನ್ ಜೊತೆ ಸೇರಿ ನಾನ್ ಹಾಳಾಗೋದೆ ಅಂತ ನಿಮ್ ಮೇಲೆ ಗೂಬೆ ಕುಡಿಸ್ತಾರೆ. ಅದು ಗೂಬೆ ಅಲ್ಲ, ನಿಜಾನೇ. ನಿಮ್ಮಿಂದನೇ ಅವ್ರು ಹಾಳಾಗಿ ಹೋಗಿರೋದು. ಯೋನ ದೋಣಿಯಲ್ಲಿ ಹೋಗ್ತಾ ಇದ್ದ ನೋಡ್ರಿ. ದೋಣಿಯಲ್ಲಿ ಇದ್ದವ್ರು ಯೋನ ಜೊತೆ ಇದ್ದಿದ್ರಿಂದಲ್ಲ ಹಾಳಾಗಿದ್ದು. ಪಾಪ ಅವ್ರು ಹಾಳಾಗೋಗಿದ್ದು. ನೀವು ದೇವ್ರ ನಂಬಿದ್ದೀರಾ, ಯಾರು ಸಾವಾಸ ಮಾಡಕ್ ಹೋದ್ರು ಅವ್ರ ಜೀವನ ಪಕ್ಕ ಮುಖ ನೋಡ್ಕೊಂಡ್ರಿ, ಎಷ್ಟ್ ಜೀವನಗಳು ಹಾಳು ಮಾಡಿದೆ ಈ ತರ ಅಂತ. ತಲೆಗೆ ಹೋಯ್ತಾಯ್ತಾ? ಏಸುವೆ ಸೋತ್ರ ಅಂತೀರಾ, ಪಕ್ಕದಲ್ಲಿ ಯಾರನ್ನು ಒಣಗಿಸ್ತಾ ಇರ್ತೀರಾ. ಅವ್ರು ಒಣಗೋದ್ಮೇಲೆ ಅರ್ಥ ಆಯ್ತು ನೀನ್ ಸವಾಸ ಬಣ್ಣ ಹಾಳಾಗೋದೆ ಅಂತ. ಅದಕ್ಕೆ ನಾನು ಒಂದು ಪಾಲಿಸಿ ಇಟ್ಕೊಂಡಿದ್ದೀನಿ. ದೂರದಿಂದ ನೋಡ್ತೀನಿ ಇವ್ರಿಗೆ ದೇವ್ರ ಮೇಲೆ ನಂಬಿಕೆ ಐತಾ ಇಲ್ವಾ. ಇದ್ರೆ ಸವಾಸ ಮಾಡೋಣ, ಇಲ್ಲ ಅಂದ್ರೆ ದೂರ ಹೋಗೋಣ. ಯಾಕೆ ಇವ್ರು ಸವಾಸ ಮಾಡಿದ್ರೆ ನನ್ನ ಸ್ಟೋರಿಯಲ್ಲಿ ಎಂಡ್ ಏನು, ಇಲ್ಲ ನಾನು ಒಣಗೋಗ್ಬೇಕು, ಇಲ್ಲ ಅವನು ಒಣಗೋಗ್ಬೇಕು. ಬೇಡ. ಓವರ್ ನೈಟ್ ಅಲ್ಲಿ ನಮ್ ಸ್ಟೋರಿಗಳು ಮುಗಿಯೋದು ಬೇಡ. ಅನೇಕ ಸಂಬಂಧಗಳು ಓವರ್ ನೈಟ್ ಅಲ್ಲಿ ಮುಗಿದೋಗ್ತವೆ. ಅನೇಕ ಮಾತುಕತೆಗಳು ಏನ್ ಮಾಡ್ತವೆ, ಓವರ್ ನೈಟ್ ಅಲ್ಲಿ ಮುಗಿದೋಗ್ತವೆ. ಅನೇಕ ಕೆಲಸ ಕಾರ್ಯಗಳು ಏನ್ ಮಾಡ್ತವೆ, ಓವರ್ ನೈಟ್ ಅಲ್ಲಿ ಹಾಳಾಗೋಯ್ತವೆ. ಅನೇಕ ಸಹಾಯ ಮಾಡ್ತೀನಿ ಅಂದವರೆಲ್ಲ ಏನ್ ಮಾಡ್ತಾವ್ರೆ, ಓವರ್ ನೈಟ್ ಅಲ್ಲಿ ನಿಮ್ಗೆ ಕಾಣೆ ಆಗದೆ ಹೋಗ್ಬಿಡ್ತಾವ್ರೆ. ಅನೇಕ ಜನರು ನಾನು ನಿನ್ ಪಕ್ಷದಲ್ಲಿ ನಿಂತ್ಕೊಂತೀನಿ ಅನ್ನೋರು ಬೆಳಗ್ಗೆ ಅಷ್ಟರಲ್ಲಿ ಯಾವಾಗಾದ್ರೂ ಯೋಚನೆ ಮಾಡಿದ್ರೆ ಏನಕ್ಕೆ ಈ ತರ ಆಯ್ತೈತೆ ಅಂತ ಪಕ್ಕದಲ್ಲಿ ಕೇಳ್ರಿ, ದೇವರೇ ಒಣಗಿಸ್ತಾ ಇರೋದು ನಿಮ್ಮನ್ನ ಅಂತ. ಏನಕ್ಕೆ ಒಣಗಿಸ್ತಾ ಇರೋದು ಹೇಳಿ? ನೀವ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅದು ಎಲ್ಲ ಒಣಗುತ್ತೆ. ಇವತ್ತು ಎಷ್ಟನೇ ತಿಂಗಳು ಬಂದಿದೀವಿ? 6ನೇ ತಿಂಗಳು. ಇನ್ನು 6 ತಿಂಗಳು ಐತೆ.
ಅದೇ 6 ತಿಂಗಳೈತಿ ಇನ್ನು ಉಳ್ದಿರೋ 6 ತಿಂಗಳಲ್ಲಿ ಎಷ್ಟು ಜನ ಒಣಗಿಸ್ಕೊಂತಿರೋ, ಎಷ್ಟು ಜನ ಉಳಿಸ್ಕೊಂತಿರೋ ನಿಮ್ ಕೈಗೆ ಬಿಟ್ಟಿದೆ. ದೇವರನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರ್ದು. ಮನುಷ್ಯನ ಮೇಲೆ ಆಧಾರ ಪಡಬಾರ್ದು. ಪಟ್ರೆ ಅವ್ರು ಒಣಗೋಯ್ತಾರೆ. ನಿಮಗ್ ಸಹಾಯ ಮಾಡಕ್ ಬರ್ತೀನಿ ಅಂದವನು ಅವನ್ 4 ಜನದ ಸಹಾಯ ಕೇಳಕ್ ಹೋಗೋ ತರ ಆಗ್ಬಿಡ್ತಾನ ಅವನು. ನಾನ್ ನಿನ್ ಪಕ್ಷದಲ್ಲಿ ನಿಂತ್ಕೊಂತೀನಿ ಅಂದವನು ರೋಡು ಬೀದಿ ಏರಿಯಾ ಏನು ಗೊತ್ತಾಗ್ದಾರಂಗೆ ಅಡ್ರೆಸ್ ಇಲ್ದಂಗೆ ಹೋಗ್ಬಿಡ್ತಾನೆ. ಪೇತ್ರ ಏನ್ ಹೇಳ್ದ? ಎಲ್ಲೇ ಇಲ್ದೆ ಹೋಗ್ಲಿ ನಾನ್ ಹೇಳ್ತೀನಿ. ಸ್ವಾಮಿ ಹೇಳಿದ್ರು, ಸರಿ ಕೋಳಿ ಕೂಗ್ಗೆ ನಿನ್ ವಾಯ್ಸ್ ಕಾಣೆ ಆಗ್ಬಿಡುತ್ತೆ, ಹೋಗು. ಓವರ್ ನೈಟ್ ಅಲ್ಲಿ ಅಡ್ರೆಸ್ ಗಿಲ್ದಾಗ ಹೋಗ್ಬಿಟ್ಟ ಅವನು. ಯಾರು? ನಾನ್ ಯಾರು? ನೀ ಯಾರು? ದೇವ್ರು ಒಣಗ್ಸಿದ್ರೆ ದೇವ್ರಿಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಮಗ್ ದೇವ್ರ ಸಹಾಯ ಬೇಕು. ದೇವರ ಉದ್ದೇಶ ಬದುಕಿಸ್ತೀನಿ ಅಂತ ನಾವು ಪ್ರಯತ್ನ ಪಟ್ರೆ ನಮ್ಮಂತ ಮುಟ್ಟಾಳ್ರು ಬೇರೆ ಯಾರು ಅಲ್ಲ. ದೇವರ ಉದ್ದೇಶ, ದೇವರ ಕೆಲಸಗಳನ್ನ ನಮ್ಮಿಂದ ಬದುಕಿಸ್ತೀವಿ, ನನ್ನ ಕೈಯಲ್ಲಿ ನಾನಿರೋದಕ್ಕೆ ಬದುಕ್ತಾ ಇರೋದು, ನನ್ನಿಂದನೇ ಬದುಕುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ನಾವು ಒಣಗೋಗ್ತೀವಿ ಅಷ್ಟೇ. ಒಂದ್ ಅರ್ಥ ಮಾಡ್ಕೊಳ್ಳಿ, ದೇವರಿಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ಇರ್ತೀನಿ ಸ್ವಾಮಿ, ನೀನಿಲ್ಲ ಅಂದ್ರೂ ನಡೀತದೆ ನನಗೆ. ನಿನಗೆ ಯಾರು ಬೇಕೋ ಡಿಸೈಡ್ ಮಾಡ್ಕೊ. ಏನ್ ಹೇಳ್ರೆ? ನೀನಿಲ್ಲ ಅಂದ್ರೂ ನಂಗೆ ನಡೀತದೆ, ಆದ್ರೆ ನಿನಗೆ ಯಾರು ಬೇಕು ಡಿಸೈಡ್ ಮಾಡ್ಕೊ. ನಾವೇನ್ ಅನ್ಕಂತೀವಿ ದೇವ್ರಿಗೆ ನನ್ನ ಬಿಟ್ರೆ ಬೇರೆ ಯಾರಿಲ್ಲ ಅಂತ. ದೇವ್ರು ಅನ್ಕಂತಾರೆ ನಿನ್ನ ಬಿಟ್ರೆ ನನಗೆ, ಬಟ್ ನಿನಗೆ ಯಾರು ಬೇಕು ಡಿಸೈಡ್ ಮಾಡಿ. ಇವತ್ತು ನಿಮ್ಗೆ ಯಾರು ಬೇಕು? ನಿಮ್ಗೆ ಯಾರು ಬೇಕು? ಎಲ್ಲಾರು ಒಣಗೋದ್ರು ಪರವಾಗಿಲ್ಲ, ದೇವ್ರು ಮಾತ್ರ ಇದ್ರೆ ಸಾಕು ಅಂದ್ರೆ ಎಲ್ಲಾರು ಒಣಗಿಸ್ತಾರೆ. ಆದ್ರೆ ಒಣಗಿರೋದನ್ನೆಲ್ಲ ಮತ್ತೆ ಬದುಕಿಸ್ತಾರೆ. ಅಂದ್ರೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಲೈಫಲ್ಲಿ. ಒಣಗೋಗಿರೋದಕ್ಕೆಲ್ಲ ಏನ್ ಮಾಡ್ತಾರೆ ದೇವ್ರು? ಜೀವ ಕೊಡ್ತಾರೆ. ಅವಾಗ ಎರಡನೇ ಜೀವ ಕೊಡ್ತಾರೆ, ಎರಡನೇ ಲೈಫು. ಅವಾಗ ಏನಾಗತ್ತೆ? ನಿಮ್ ಸುತ್ತಲೂ ಸ್ಟಾರ್ಟ್ ಆಗತ್ತೆ ಎರಡನೇ ಇನ್ನಿಂಗ್ಸ್. ಅಂದ್ರೆ ಒಂದು ಬೀಜ ಬದುಕಬೇಕಂದ್ರೆ ಆ ಬೀಜ ಏನ್ ಮಾಡ್ಬೇಕು? ಸಾಯ್ಬೇಕು. ನಿಮ್ಮ ಬಂಧು ಬಳಗದವರು ನಿಮ್ ಪಾಲಿಗೆ ಸಾಯ್ಲಿಲ್ಲ ಅಂದ್ರೆ ನಿಮ್ ಪಾಲಿಗೆ ಬದುಕಕ್ ಆಗಲ್ಲ. ಅವರು ಎಲ್ಲ ಇಲ್ಲ ಇದ್ರಾ? ನಿಮ್ ಪಾಲಿಗೆ ಏನಾಗ್ಬೇಕು? ಮೊದ್ಲು ಸಾಯ್ಬೇಕು. ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಅವ್ರೇನಾಗ್ಬೇಕು? ಸಾಯ್ಬೇಕು. ಇವ್ ನನ್ ಬಂಧು ಬಳಗದವ್ರು ಯಾರಿಲ್ಲ ನನ್ ಪಕ್ಕ, ನಾವ್ ವೇಸ್ಟ್. ನಿಮಗ್ ಬರ್ಬೇಕು. ಯಾವಾಗ ಅದು ಸಾಯುತ್ತೋ, ಆ ಎಮೋಷನ್ಸ್ ಸಾಯುತ್ತೋ, ಅವಾಗ ದೇವ್ರ ಏನ್ ಮಾಡ್ತಾರೆ? ವಾಪಸ್ ಬದುಕಿಸ್ತಾರೆ. ಅವಾಗ ರಿಯಾಲಿಟಿ ಸ್ಟಾರ್ಟ್ ಆಗತ್ತೆ. ಎಲ್ಲಿವರೆಗೂ ಇವರೆಲ್ಲ ಸಾಯಲ್ವೋ ನಿಮ್ಮಳ್ಳ ನೀವೇ ತೋಡ್ಕೊಂತ ಇರ್ತೀರ. ಎಲ್ಲ ಇಲ್ಲೇ ಇದ್ದೀರಾ? ಎಷ್ಟು ಜನಕ್ಕೆ ಕಳ್ಕೊಳ್ಳೋದು ಇಷ್ಟ? ಬದುಕಕ್ಕೋಸ್ಕರ ಕಳ್ಕೊಳ್ಳೋದು ಇಷ್ಟ? ಬದುಕಕ್ಕೋಸ್ಕರ ಕಳ್ಕೊಳ್ಳೋದು ಎಷ್ಟು ಜನಕ್ಕೆ ಇಷ್ಟ? ಮಿಕ್ದವ್ರಿಗೆಲ್ಲ ಇಷ್ಟ ಇಲ್ಲಲ್ಲ. ಬದುಕಕ್ಕೋಸ್ಕರ ಏನ್ ಮಾಡ್ಬೇಕು? ನಾವು ಕಳ್ಕೊಬೇಕು. ಬದುಕಕ್ಕೋಸ್ಕರ ಕಳ್ಕೊಬೇಕು. ನನ್ನ ನಾಮದ ನಿಮಿತ್ತವಾಗಿ ತಂದೆ ಆಗಲಿ ತಾಯಿ ಆಗಲಿ ಇವ್ರನ್ನೆಲ್ಲ ಕಳ್ಕೊಂಡ್ರೆ ದೇವ್ರೇನ್ ಮಾಡ್ತಾರಂತೆ? ತಿರುಗಿ 2 ಕೊಡ್ತಾರೆ. 2 ಕೊಡ್ಬೇಕಾದ್ರೆ ಅವ್ರ ಬಾಲ ಕಟ್ ಮಾಡಿ, ಅವ್ರ ಅಹಂಕಾರಗಳನ್ನ ಕಟ್ ಮಾಡಿ, ಅವ್ರ ಗರ್ವ ಕಟ್ ಮಾಡಿ, ಅವ್ರ ಹೊಟ್ಟೆ ಕಿಚ್ಚು ಕಟ್ ಮಾಡಿ,
ಅವ್ರ ಕೋಪ ಕಟ್ ಮಾಡಿ, ಅವ್ರ ಸಿಟ್ಟುಗಳನ್ನ ಕಟ್ ಮಾಡಿ, ಎಲ್ಲ ಫಿಲ್ಟರ್ ಮಾಡಿ, ಅವ್ರಿಂದ ನಿಮ್ಗೆ ಏನು ಹಾನಿ ಆಗಲ್ಲ ಅನ್ನೋ ಸ್ಟೇಜ್ಗೆ ದೇವ್ರ ಏನ್ ಮಾಡ್ತಾರೆ ತಗೊಂಡ್ ಅವಾಗ. ಆದ್ರೆ ಅವರೇ ನನಗೆಲ್ಲ ಅಂತ ಇಟ್ಕೊಂಡ್ರೆ ಕಂಪ್ಲೀಟ್ ಆಗಿ ಒಣಗಿಸ್ಬಿಡ್ತಾರೆ. ಯಾವಾಗ್ಲೂ ಯೋಸೆಫನ್ ಮುಂದೆ ಇಟ್ಕೊಳ್ಳಿ, ಯೋನನ್ ಮುಂದೆ ಇಟ್ಕೊಳ್ಳಿ, ಅರ್ಥ ಆಗತ್ತೆ. ಜ್ಞಾನೋಕ್ತಿ 11ನೇ 7ನೇ ವಾಕ್ಯ. ದುಷ್ಟನು ಸಾಯುವಾಗ ಅವನ ನಿರೀಕ್ಷೆಯು ಹಾಳಾಗುವುದು, ಬಲದ ಮೇಲಣ ನಂಬಿಕೆಯು ಬಿದ್ದು ಹೋಗುವುದು. ಏನಂತ? ದುಷ್ಟನು ಸಾಯುವಾಗ ಅವನ ನಿರೀಕ್ಷೆಯೂ ಹಾಳಾಗುವುದು. ದುಷ್ಟನು ಸಾಯ್ಬೇಕಾದ್ರೆ ಅವನ ನಿರೀಕ್ಷೆಯೂ ಹಾಳಾಗುವುದು. ಇನ್ನೊಂದು ಅರ್ಥ ಹೇಳ್ಬೇಕಾದ್ರೆ ಏನು? ದುಷ್ಟನ್ ಸಾಯ್ಬೇಕಾದ್ರೆ ಅವನೇನೆಲ್ಲ ನಂಬ್ಕೊಂಡಿದ್ನೋ ಅದೆಲ್ಲ ಏನಾಗತ್ತೆ? ಸತ್ತೋಗುತ್ತೆ, ಒಣಗೋಗುತ್ತೆ ಎಲ್ಲಾನು. ಅವನ ನಿರೀಕ್ಷೆ ಎಲ್ಲ ಏನಾಯ್ತು? ಹಾಳಾಗೋಯ್ತು. ಆಮೇಲೆ ಬಲದ ಮೇಲನ ನಂಬಿಕೆಯು ಬಿದ್ದು ಹೋಗುವುದು. ಅವನ ಬಲದ ಮೇಲೆ ಇರೋ ನಂಬಿಕೆ ಎಲ್ಲ ಏನಾಗತ್ತೆ? ಬಿದ್ದೋಯ್ತು. ದೇವರ ದೃಷ್ಟಿಯಲ್ಲಿ ಕೆಟ್ಟವನು ಯಾರು? ದುಷ್ಟನ್ ಯಾರು? ದೇವರ ಮೇಲೆ ನಿರೀಕ್ಷೆ ಇಡೋನು, ದೇವರಿಗ ಸಹಾಯನ ಎದುರು ನೋಡೋನು ದೇವ್ರ ದೃಷ್ಟಿಯಲ್ಲಿ ಯಾರು? ನೀತಿವಂತ. ದೇವ್ರ ಸಹಾಯ ಪಡ್ಕೊಳ್ದಿರ ಇವನ ಸ್ವಂತ ಬಲದ ಮೇಲೆ ಆಧಾರ ಮಾಡ್ಕೊಂಡು ಸ್ವಂತ ಜನರ ಮೇಲೆ ನಿರೀಕ್ಷೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬದುಕೋನು ದುಷ್ಟನು. ದುಷ್ಟನು ಏನ್ ಮಾಡ್ತಾನೆ? ಅವನ ಸ್ವಂತ ಬಲದ ಮೇಲೆ, ಅವನ ಸ್ವಂತ ಜ್ಞಾನದ ಮೇಲೆ, ಅವನ ಸ್ವಂತ ಆಲೋಚನೆಗಳ ಮೇಲೆ ಏನ್ ಮಾಡ್ತಾನೆ? ನಂಬಿಕೆ ಇಡ್ತಾನೆ. ಆದ್ರೆ ನೀತಿವಂತನಾದ್ರೂ ದೇವರ ಮೇಲೆ ನಂಬಿಕೆ ಇಡ್ತಾನೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ನೀವ್ ಯಾರು? ಹಾಳಾಗ್ ಹೋಗೋರ ಇಲ್ಲ ಉದ್ಧಾರ ಆಗಾರ? ನಿಮ್ ಮೇಲೆ ನೀವ್ ನಂಬಿಕೆ ಇಟ್ಕೊಂಡ್ರೆ ಏನಾಗ್ತೀರಾ? ನಿಮ್ಮ ನಿರೀಕ್ಷೆ ಎಲ್ಲ ಏನಾಗೋಯ್ತದೆ? ಹಾಳಾಗೋಗುತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೈ ಇಟ್ಕೊಂಡು ಕೇಳ್ರಿ, ನಿಮ್ ಮೇಲೆ ನೀವು ನಂಬಿಕೆ ಇಟ್ಕೊಂಡ್ರೆ, ನಿಮ್ ಬಂಧು ಬಳದವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ, ನಿಮ್ಮ ಸ್ನೇಹಿತರ ಮೇಲೆ ನಂಬಿಕೆ ಇಟ್ಕೊಂಡ್ರೆ, ನಿಮಗಿರುವಂತ ತಾಲಂತುಗಳ ಮೇಲೆ ನಂಬಿಕೆ ಇಟ್ಕೊಂಡ್ರೆ, ಆಮೇಲೆ ಇನ್ನ ಹೇಳ್ರಿ, ಇನ್ನ ಏನೇನ್ ಲಿಸ್ಟ್ ಐತೆ? ಎಲ್ಲ ನಂಬಿಕೆ ಇಟ್ಕೊಂಡ್ರೆ ಏನಾಯ್ತೀರಾ ನೀವು? ಹಾಳಾಗಿ ಹೋಯ್ತೀರ. ಯಾಕೆ? ಅವ್ರನ್ನೆಲ್ಲ ದೇವರು ಒಣಗಿಸೋ ಪ್ಲಾನ್ ಅಲ್ಲಿ ಇದಾರೆ. ನಿಮ್ ಬಂಧು ಬಳಗದವ್ರೆಲ್ಲ ಹಾಳಾಗೋಗ್ಬೇಕಾ? ನಿಮ್ ಸ್ನೇಹಿತರು ಹಾಳಾಗೋಗ್ಬೇಕಾ? ಮತ್ ನೀವೇ ಬದುಕಿಸ್ಬೇಕು ಅವ್ರನ್ನ. ಅಳ್ಬೇಡ್ರಿ, ಅಯ್ಯೋ ಇವ್ರು ಇಲ್ದಿರ ನನ್ ಕೈಯಲ್ಲಿ ಬದುಕಕ್ ಆಗಲ್ವಾ? ನಿಜವಾಗ್ಲು ಆಗಲ್ವಾ? ಆಗತ್ತೆ. ಆಗಲ್ಲ ಅಂತ ನಾವು ಅಳ್ತಾ ಇದೀವಿ. ಯಾರಿರ್ಲಿ ಇಲ್ದೆ ಹೋಗ್ಲಿ, ದೇವ್ರಿದ್ದಾರೆ ಅಂತ ನಾವು ದೇವ್ರು ಇರೋದಿಕ್ಕೆ ನಾನು ಉಸಿರಾಡ್ತಾ ಇರೋದು ಅನ್ನೋದು ಮರ್ತ್ ಬಿಡ್ತೀವಿ ನಾವು ಅವಾಗ. ದುಷ್ಟನು ಹಾಳಾಗೋಯ್ತಾನೆ. ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇಡದೇ ಇರೋನ್ ಏನಾಯ್ತಾನೆ? ಹಾಳಾಗೋಯ್ತಾನೆ. ದೇವ್ರ ಮೇಲೆ ನಂಬಿಕೆ ಹಿಡ್ದಿರೋ ಧೈರ್ಯವಾಗಿರೋನಲ್ಲ ಏನಾಯ್ತಾನೆ? ಹಾಳಾಗೋಯ್ತಾನೆ. ಇವತ್ ನಾ ಹಾಳಾಗ್ಬೇಕಾ? ಉದ್ಧಾರ ಆಗ್ಬೇಕಾ? ಹೇಳ್ರಿ, ಭಕ್ತಿಲಿ ನೋಡ್ಕೊಂಡು ಹೇಳ್ರಿ, ನೀವು ಹಾಳಾಗ್ಬೇಕಾ ಉದ್ಧಾರ ಆಗ್ಬೇಕಾ? ಹೇಳ್ರಿ, ತಳ್ಳಿ ಹೇಳ್ರಿ, ಅವ್ರ ತಲೆಗೆ ಇರ್ಲಿ. ಹಾಳಾಗ್ಬೇಕಾ ಉದ್ಧಾರ ಆಗ್ಬೇಕಾ? ನಾವು ಉದ್ಧಾರ ಆಗ್ಬೇಕಂದ್ರೆ ನಮ್ಗೆ ಪ್ಲಾನ್ ಬಿ ಬೇಡ, ಒಂದೇ ಸಾಕು. ಮನುಷ್ಯರಿಂದ ಅಸಾಧ್ಯ, ದೇವರಿಂದ ಸಕಲವು ಸಾಧ್ಯ. ನಮ್ ಪ್ರಯತ್ನ ಪಡ್ಬೇಕಾಗಿರೋ ಅವಶ್ಯಕತೆ ದೇವ್ರ ಮೇಲೆ ನಂಬಿಕೆ ಇಟ್ರೆ ನಾವು ಪ್ರಯತ್ನ ಪಡೆದ್ರೇನೆ ದೇವ್ರ ಏನ್ ಮಾಡ್ತಾರೆ? ನಮಗೋಸ್ಕರ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ.
ಎಕ್ಲೇಸಿಯಾಸ್ಟಿಸ್ ಅದನ್ನೇನ್ ಹೇಳ್ತಾರೆ ಕನ್ನಡದಲ್ಲಿ? ಪ್ರಸಂಗಿ. ಅದ್ ಬಿಟ್ರೆ ಅದು ನೆಕ್ಸ್ಟ್ 29 ಜ್ಞಾನೋಕ್ತಿ 29, 20 ಒಂದ್ಸರಿ. ಇದಾದ್ಮೇಲೆ ಪ್ರಸಂಗಿ ಓದು 20. ದುಡುಕಿ ಮಾತನಾಡುವವನನ್ನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನಿಡಬಹುದು. ಏನಂತೆ? ದುಡುಕಿ ಮಾತನಾಡುವವನನ್ನು ನೋಡು, ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನು ಇಡಬಹುದು. ಅಂದ್ರೆ ಇವನಿಗಿಂತ ಮುಟ್ಟಾಳ ಬೆಟ್ರ್ ಅಂತ. ದುಡುಕಿ ಮಾತನಾಡುವ ನಮ್ ಸಭೆಯಲ್ಲಿ ಸ್ವಲ್ಪ ಜನ ಇರ್ಬೇಕು ಅನ್ಕಂತೀನಿ ದುಡುಕಿ ಮಾತಾಡೋ. ಪಕ್ಕದಲ್ಲಿ ಮುಖ ನೋಡಿ, ನೀವೇನಾ ಸಿಸ್ಟರ್ ಅಂತ ಕೇಳ್ರಿ, ನೀವೇನಾ ಬ್ರದರ್. ದುಡುಕಿ ಮಾತಾಡೋನು ಮುಟ್ಟಾಳೋದಕ್ಕಿಂತ ದುಡುಕಿ ಮಾತಾಡೋದು ನಮ್ಮನ್ನ ಹಾಳು ಮಾಡುತ್ತೆ. ನಿಮ್ಗೆ ಅವಾಗವಾಗ ಈ ರೋಗ ಬರುತ್ತೆ ಅಂತ ಗೊತ್ತು. ಏನ್ ಹೇಳ್ರಿ? ಪಕ್ಕದಲ್ಲಿ ಮುಖ ನೋಡ್ಕೊಳ್ರಿ, ನಿಮ್ಗೂ ಅವಾಗವಾಗ ಈ ರೋಗ ಬರುತ್ತಲ್ಲ ಅಂತ. ಏನಕ್ಕೆ ದುಡುಕಿ ಮಾತಾಡ್ತೀವಿ ಹೇಳ್ರಿ? ನಂಬಿಕೆ ಕಳ್ಕೊಂಡಿರ್ತೀವಿ, ನಿರೀಕ್ಷೆ ಕಳ್ಕೊಂಡಿರ್ತೀವಿ, ಧೈರ್ಯ ಕಳ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು? ದುಡುಕಿ ಮಾತಾಡ್ಬಿಡ್ತೀವಿ. ದೇವ್ರ ಮೇಲೆ ನಂಬಿಕೆ ಇಟ್ಟವ್ರನ್ನ ಏನ್ ಮಾಡಲ್ಲ? ಮಾತೇ ಮಾತಾಡಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಟಿರೋನಿಗೆ, ನಿರೀಕ್ಷೆ ಇಟ್ಟಿರೋ ಮನುಷ್ಯನಿಗೆ ಮಾತು ಬಾಯಲ್ಲಿ ಬೇಗ ಬರಲ್ಲ. ಕಣ್ಣೀರ್ ಬಂದ್ರು ಕಣ್ಣೀರ್ನ ಕಣ್ಣಲ್ಲಿ ಬರಕ್ ಬಿಡಲ್ಲ. ಏನಕ್ಕೆ ಹೇಳ್ರೆ? ನಂಬಿಕೆ, ನಿರೀಕ್ಷೆ, ಧೈರ್ಯ ಇದಾರೆ ಪಕ್ಕದಲ್ಲೇ. ದೇವ್ರು ನನ್ನ ಪಕ್ಷದಲ್ಲಿ ಇದ್ರೆ ನಾನು ಯಾಕೆ ಅಳ್ಬೇಕು? ದೇವ್ರು ನನ್ನ ಪಕ್ಷದಲ್ಲಿ ಇದ್ರೆ ನಾನು ಯಾಕೆ ಅಂತ ಕೂತಿರ್ಬೇಕು? ಚುಸ್ತೈತೆ ಅದಕ್ಕಂತೇಳಿ ಅಂತ ಕುತ್ಕೊಳಕ್ ಆಯ್ತದ? ಮೂಲೆಯಲ್ಲಿ ಹೋಗಿ ಚಾನ್ಸೇ ಇಲ್ಲ. ಎಲ್ಲಾ ಪರಿಸ್ಥಿತಿಯಲ್ಲೂ ನೋವು ಆದ್ರೂ ಸವರ್ಕೊಂಡು ಹೋಗ್ತಾ ಇರ್ಬೇಕು. ದೇವ್ರಿದ್ದಾರೆ ಅಂತ. ಕೆಲವೊಬ್ರು ಇರ್ತಾರೆ, ಸ್ವಲ್ಪ ಏಟು ಬಿದ್ರೆ ಶರೀರ ಎಲ್ಲ ಡ್ಯಾಮೇಜ್ ಆದಂಗೆ ಆಕ್ಟಿಂಗ್ ಮಾಡ್ತಾರೆ. ಸ್ವಲ್ಪ ಏಟ್ ಬಿತ್ತಿರುತ್ತೆ, ಅವ್ರು ಕೊಡೋ ರಿಯಾಕ್ಷನ್ ಏನು? ಮೈಯೆಲ್ಲ ಗಾಯಗಳಾಗ್ಬಿಡೈತೇನೋ, ಮೈಯೆಲ್ಲ ಫ್ರಾಕ್ಚರ್ ಆಗ್ಬಿಡೈತೇನೋ ಅನ್ನೋ ತರ ಏನ್ ಮಾಡ್ತಾರೆ? ರಿಯಾಕ್ಷನ್ ಆಕ್ಟಿಂಗ್ ಮಾಡ್ತಾರೆ. ನೀವು ಅಂತವ್ರ ಕ್ಯಾಟಗರಿಯಲ್ಲಿ ಸೇರಿದ್ದೀರಾ? ನಮ್ ನಂಬಿಕೆ ಹೆಂಗಿರ್ಬೇಕಂದ್ರೆ ಮೈಯೆಲ್ಲ ಗಾಯ ಆದ್ರೂ ನಾನು ಏನೂ ಆಗಿಲ್ಲ ಅನ್ನೋ ತರ ಇರ್ಬೇಕು ನಮ್ಗೆ. ದೇವ್ರಿದ್ದಾರೆ, ಪರವಾಗಿಲ್ಲ. ದೇವ್ರ ನಮ್ದು ಹೆಂಗಂದ್ರೆ ಏನೆಲ್ಲ ನೋವಾದ್ರೂ, ಬಾಧೆ ಆದ್ರೂ, ಹಿಂಸೆ ಆದ್ರೂ ಅಲ್ಲಿ ಹೋಗಿ ದೇವ್ರ ಹತ್ರ ನಾವು ರೀಚ್ ಆಗ್ಬಿಟ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನು ರೆಸ್ಟೋರ್ ಮಾಡ್ಬಿಡ್ತಾರ ಅವರು. ರೆಸ್ಟೋರ್ ಅಂದ್ರೆ ನಮ್ಮನ್ನು ಪುನರ್ ಸ್ಥಾಪಿಸ್ಬಿಡ್ತಾರ ವಾಪಸ್. ಅವ್ರ ಕೈ ಮುಟ್ಟಿ ತಕ್ಷಣ ಇರೋದೆಲ್ಲ ಏನಾಗುತ್ತೆ ಹೇಳ್ರಿ? ಮುಟ್ಟಿ ತಕ್ಷಣ ಅವ್ರ ಹತ್ರ ಹೋಗಿ ರೀಚ್ ಆಗೋವರೆಗೆ ನಮ್ಮ ಕಷ್ಟ. ಎಲ್ಲಿವರೆಗೂ ರೀಚ್ ಆಗ್ಬೇಕು? ಲಾಸ್ಟ್ ಕೊನೆ ಉಸಿರು ಇಳಿಯೋಕ್ ಇದೆ ಅನ್ನೋ ಟೈಮಲ್ಲೂ ಏನಾಗ್ಬೇಕು? ನಾವು ಹೋಗಿ ರೀಚ್ ಅಲ್ಲಿ ರೀಚ್ ಆಗ್ಬಿಟ್ರೆ ಸಾಕು. ಲಾಸ್ಟ್ ಉಸಿರಲ್ಲಿ ಅಲ್ಲಿ ರೀಚ್ ಆದ್ಮೇಲೆ ನಮ್ ಸ್ಟೋರಿ ಚೇಂಜ್ ಮಾಡ್ಬಿಡ್ತಾರೆ. ನಮ್ ಲೈಫೇ ಬದಲಾಗೋಗುತ್ತೆ. ನಾವು ಪಟ್ಟಿದ ಕಷ್ಟ ಎಲ್ಲ ಏನಾಗತ್ತೆ? ಮಾಯ ಆಗೋಗುತ್ತೆ. ನಾವು ಪಟ್ಟಿದ ಹಿಂಸೆ ಎಲ್ಲ ದೇವ್ರ ಏನ್ ಮಾಡ್ತಾರೆ? ಮಾಯ ಮಾಡ್ಬಿಡ್ತಾರೆ. ನಮ್ ನೋವೆಲ್ಲ ಕಣ್ಮರೆ ಮಾಡ್ಬಿಡ್ತಾರೆ. ನಮ್ಗೆ ಹೆಂಗ್ ಅನ್ಸುತ್ತೆ ಅವಾಗ ಆ ಟೈಮಲ್ಲಿ? ನನ್ನ ಲೈಫಲ್ಲಿ ನೋವೇ ಇರ್ಲಿಲ್ವೇನೋ, ಬಾಧೆನೇ ಇರ್ಲಿಲ್ವೇನೋ, ಕಷ್ಟನೇ ಇರ್ಲಿಲ್ವೇನೋ, ಹಿಂಸೆನೇ ಇರ್ಲಿಲ್ವೇನೋ, ನಷ್ಟನೇ ಇರ್ಲಿಲ್ವೇನೋ ಅನ್ನೋ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ? ನಮ್ಮ ಕಥೆಯನ್ನ ಬದಲಾಯಿಸ್ತಾರೆ. ದುಡುಕಿ ಮಾತಾಡ್ಬೇಡ್ರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ಹಲ್ಲೆಲೂಯಾ.
ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ. ಪಕ್ಕದಲ್ಲಿರೋರು ನೋಡ್ಕೊಂಡು ಹೇಳ್ರಿ, ಬಾಯ್ಬಿಟ್ಟು ಅರಿಕೆ ಮಾಡಿ. ದುಡುಕಿ ಮಾತಾಡ್ಬೇಡ್ರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ದೇವ್ರ ಮೇಲೆ ನಂಬಿಕೆ ಇಡಿ. ದುಡುಕಿ ಮಾತಾಡೋ ಪ್ರತಿಯೊಂದು ವಿಶ್ವಾಸಿನೂ ಅವನೇ ಹಾಳು ಮಾಡ್ಕಂತ ಇದ್ದಾನೆ. ಮೂಢನಿಗಿಂತ ಒಬ್ಳು ಮುಟ್ಟಾಳನಿಗಿಂತ ಓಪ್ಲೆಸ್ ಫೆಲೋ ಯಾರು? ದುಡುಕಿ ದುಡುಕಿ ಮಾತಾಡಿದ್ದೀರಾ? ದುಡುಕಿ ಮಾತಾಡ್ದಾಗೆಲ್ಲ ನಿಮ್ ಲೈಫ್ ನ ನೀವೇ ಏನ್ ಮಾಡ್ತಾ ಇದ್ದೀರಾ? ಹಾಳು ಮಾಡ್ಕೊಂತ ಇದ್ದೀರಾ, ಹೋಪ್ಲೆಸ್ ಮಾಡ್ಕೊಂತ ಇದ್ದೀರಾ. ಮುಟ್ಟಾಳನಿಗಿಂತ ಕೀಳಾಗಿ ಬದುಕ್ತಾ ಇದೀವಿ ನಾವು ದುಡುಕಿ ಮಾತಾಡು. ಯಾರ ವಿಷಯದಲ್ಲಾದ್ರೂ ಆಗ್ಲಿ, ಯಾರಿಗೋ ಏನೋ ಸಮಸ್ಯೆ ಆಯ್ತು, ಏನೋ ಹೇಳ್ತಾರೆ, ಸಡನ್ ಆಗಿ ಬಾಯಲ್ಲಿ ಬರ್ತದೆ, ಇವ್ನು ಹಿಂಗಿರೋದಿಕ್ಕೆ ಹೆಂಗಾಗಿತ್ತು. ಯಾವಾಗಾದ್ರೂ ನೋಡ್ರಿ, ಏನ್ ಸಮಸ್ಯೆ ತಗೊಂಡ್ ಬನ್ನಿ, ನನ್ನ ಬಾಯಲ್ಲಿ ಸಡನ್ ರಿಯಾಕ್ಷನ್ ಯಾವ್ದು ಬರಲ್ಲ. ಸಡನ್ ಆಗಿ ಯಾವ್ದು ರಿಯಾಕ್ಟ್ ಆಗಿ ಮಾಡಲ್ಲ, ನಾನು ಬಾಯ್ ಬಿಟ್ಟು ಮಾತಾಡಕ್ಕೆ ಹೋಗಲ್ಲ. ಏನಕ್ಕೆ? ನಾನು ಮುಟ್ಟಾಳ ಅಲ್ವಲ್ಲ. ಯಾರು ಹೇಳಿ? ನಾನು ಮುಟ್ಟಾಳ ಅಲ್ಲ. ಹೌದಾ? ಸರಿ. ಫೀಲಿಂಗ್ಸ್ ಇಲ್ಲ ಅಂತ ಬೈಕ್ ಅಂತಾರೆ, ಬೈಕ್ ಕಡ್ಲಿ ನಮ್ಗೇನಾಗ್ಬೇಕು? ಇವ್ರಿಗೇನು ಫೀಲೇ ಆಗಲ್ವಾ? ಆಗಲ್ಲ, ಬೇಡ. ಫೀಲ್ ಆಗಿ ನಾನು ಮುಟ್ಟಾಳಾಗೋದಕ್ಕೆ ನನ್ಗೇನ್ ಬೇಕು? ಇಲ್ಲಿ ಫೀಲ್ ಆಗಿ ನಾನು ಮುಟ್ಟಾಳಾಗೋದು ಇಂಪಾರ್ಟೆಂಟ್ ಇವ್ರಿಗೆ? ಇಲ್ಲಿ ರಿಯಾಕ್ಷನ್ ಮಾಡಿದಿರಾ, ದೇವ್ರ ದೃಷ್ಟಿಯಲ್ಲಿ ನಾನು ಬುದ್ಧಿವಂತನಾಗಿರೋದು ಇಂಪಾರ್ಟೆಂಟ್ ನನ್ಗೆ. ಅನೇಕ ಜನರಿಗೆ ಈ ತರನೇ ನೀವು ಫೀಲ್ ಮಾಡಿ 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 ಮುಟ್ಟಾಳರಾಗಿ ಬದುಕ್ತಾ ಇದ್ದೀರಾ. ಸಿಕ್ದವ್ರಿಗೆಲ್ಲ ಫೀಲ್ ಮಾಡಿ ನೀವೇನು ಆಗಿದ್ದೀರಾ ಅಂದ್ರೆ ಮುಟ್ಟಾಳರಾಗಿದ್ದೀರಾ. ಸಿಕ್ಕಿದಕ್ಕೆಲ್ಲ ರಿಯಾಕ್ಷನ್ ಕೊಟ್ಟು ನೀವೇನಾಗ್ತಾ ಇದ್ದೀರಾ? ಮುಟ್ಟಾಳರಾಗ್ತಾ ಇದ್ದೀರಾ. ನೀವ್ ಅನ್ಕೊಂತ ಇದ್ದೀರಾ ಇರೋ ಬರೋರೆಲ್ಲ ಬಂದು ನನ್ನ ಹತ್ರನೇ ಕಷ್ಟ ಹೇಳ್ಕೊಂತವ್ರೆ ಅಂತ. ಅವ್ರು ನಿಮ್ಮ ಹತ್ರ ಬಂದು ಕಷ್ಟ ಹೇಳ್ಕೊಂತವ್ರದ್ದು ಏನಕ್ಕೆ ಗೊತ್ತಾ? ನೀವು ದೊಡ್ಡ ಮುಟ್ಟಾಳ್ರಂತ ಗೊತ್ತ ಅವ್ರಿಗೆ. ನಿಜವಾಗ್ಲು ಸ್ಟಾರ್ಟಿಂಗ್ ಅಲ್ಲಿ ಒಂದು 8 ವರ್ಷಕ್ಕೆ ಮುಂಚೆ ನಾನು ಹಂಗೆ ಅನ್ಕೊಂಡಿದ್ದೆ. ಜನರೆಲ್ಲ ಬಂದು ನಾನು ಸಮಸ್ಯೆ ಹೇಳ್ಕೊಂಡ್ರೆ ನಾನು ಗ್ರೇಟ್ ಅನ್ಕೊಂಡಿದ್ದೆ. ಅಯ್ಯೋ, ಕೇಳಿಸ್ಕೊಳ್ಳೋದು ಗ್ರೇಟೇ, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀವಿ ನೋಡ್ರಿ, ಅದ್ರಲ್ಲೇ ನಮ್ ರಿಯಾಲಿಟಿ ಗೊತ್ತಾಗದು. ಇಲ್ಲಿ ಕೇಳಿಸ್ಕೊಂತೀವಿ, ಅಲ್ಲಿ ಹೋಗಿ ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಎಲ್ಲಿ? ಮನೆಯಲ್ಲಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಎಷ್ಟು ಜನ ಸಮಸ್ಯೆ ಕೇಳ್ಕೊಂಡು ರಿಯಾಕ್ಟ್ ಮಾಡಿದೀರಾ ಅಂತ. ಒಬ್ರು ಸಮಸ್ಯೆ ಕಿವಿಲ್ ಬಿದ್ದಾಗ ಬಾಯಿಂದ ಅದನ್ನ ಬರಕ್ ಬಿಡಬಾರ್ದು. ಆದ್ರೆ ನಿಮಗೇನ್ ಗೊತ್ತಾ ಪ್ರಾಬ್ಲಮ್? ಕಿವಿಯಲ್ಲಿ ಕೇಳಿಸ್ಕೊಂಡ್ಬಿಡ್ತೀರಾ, ಬಾಯಿಂದ ಬರೋವರ್ಗುನು ಒಳಗಡೆ ಮೈಯಲ್ಲಿ ಎಲ್ಲಾ ಕಡೆ ಕೆರಿತಾ ಇರ್ತದೆ. ಯಾವ್ದಾದ್ರೂ ಒಂದ್ ಸಮಸ್ಯೆ ಕಿವಿಯಲ್ಲಿ ಬಿದ್ಬಿಟ್ರೆ ಮೈ, ಕೈ, ಕಾಲು, ಕೈ ಎಲ್ಲಾ ಕಡೆ ಕೆರಿತಾ ಇರ್ತದೆ. ಅದು ಹೇಳೋವರ್ಗುನು ಸಮಾಧಾನ ಆಗಲ್ಲ. ಅದೇ ನನಗೊಂದು ಹೇಳಿ ನೋಡ್ರಿ ಏನಾದ್ರು. ನೆಕ್ಸ್ಟ್ ಟೈಮ್ ಮುಂದೆ ನಿಂತ್ಕೊಂಡ್ರಾಗ್ಲು ನನಗೇನು ಗೊತ್ತಿಲ್ಲ. ಎಷ್ಟೋ ಜನರನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಈ ತರ ನಾನು, ಇದೇ ವಿಷಯಕ್ಕೆ. ಏನು ಅಷ್ಟೊಂದು ಸೀಕ್ರೆಟು? ಏನ್ ಮಾಡೋದು? ಡಿಫಾಲ್ಟ್ ಪೀಸ್ ಹಿಂಗೆ ಇರೋದು, ನಾನು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾವು ಮುಟ್ಟಾಳರಾಗಿ ಬದುಕಬಾರ್ದು. ಸಿಕ್ಕಿದಕ್ಕೆಲ್ಲ ರಿಯಾಕ್ಷನ್ ಕೊಡ್ತಾ ಹೋಗ್ಬಾರ್ದು. ಬುದ್ಧಿವಂತನ ಲಕ್ಷಣ ಏನು? ಅಲ್ಲಿ ಕೇಳಿ ಅಲ್ಲಿ ಬಿಟ್ಬಿಡ್ಬೇಕು. ಮೈಯೆಲ್ಲ ಕೆರ್ತಾ ಬರೋವರೆಗೂ ಅಲರ್ಜಿ ಮಾಡ್ಕೊಂಬಾರ್ದು. ಅಲ್ಲ, ಈ ತರ ಅಲರ್ಜಿ ಇಟ್ಕೊಂಡು, ಯಾವ ತರ ಅಲರ್ಜಿ ನಿಮ್ಗೆ? ಕೇಳಿಸ್ಕೊಂಡು ಕೆರ್ಕೊಳ್ಳೋ ಅಲರ್ಜಿ ಇಟ್ಕೊಂಡು ಮೇಲೂ ಬೇರೆಯವ್ರ ಸಮಸ್ಯೆ ಕೇಳಕ್ ಹೋಯ್ತಿರಲ್ಲ ನೀವು. ಇವಾಗ ಯಾರಿಗೋ ಒಬ್ರಿಗೆ ಟೊಮೊಟೊ ಅಲರ್ಜಿ ಐತೆ ಅನ್ಕೊಳ್ಳಿ, ಟೊಮೊಟೊ ತಿಂದ ಎಷ್ಟು ಮೈಯೆಲ್ಲ ಊದ್ಕೊಂಡ್ಬಿಡುತ್ತೆ ಅಂತ, ಆದ್ರೂ ತಿನ್ನಕ್ ಹೋಯ್ತಾರಲ್ಲ, ಇವ್ರಿಗೇನ್ ಹೇಳ್ತೀರಾ? ಹೇಳ್ರಿ, ಇವ್ರಿಗೇನ್ ಹೇಳ್ಬೇಕು? ಟೊಮೊಟೊ ಟೇಸ್ಟು ಇಷ್ಟ,
ಟೊಮೊಟೊ ಕೊಡೋ ಹಿಂಸೆನೂ ಇಷ್ಟ. ಅಲ್ಲ, ನೀವು ಕೇಳಿಸ್ಕೊಂಡ್ರೆ ಕೆರ್ಕೊಳ್ದಿರ ಇರಕ್ಕಾಗಲ್ಲ ಅಂತ ಗೊತ್ತಿದ್ದು ಕೇಳಿಸ್ಕೊಂತೀರಲ್ಲ, ನಿಮ್ಮನ್ನ ಏನ್ ಅನ್ಬೇಕು? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಕೇಳ್ರಿ ಪಕ್ಕದಲ್ಲಿ ಮುಖ ಕೇಳ್ರಿ. ಕೇಳಿಸ್ಕೊಂಡು ಕೆರ್ಕೊಂತೀನಿ ಅಂತ ನಿಮ್ಗೆ ಗೊತ್ತಿದ್ದು ಕೇಳಿಸ್ಕೊಂತೀರಲ್ಲ, ನಿಮ್ಮನ್ನೇನ್ ಅನ್ಬೇಕು ಅಂತ ಕೇಳ್ರಿ. ನಿಮ್ ಮನ್ಸಾಕ್ಷಿ ಉಟ್ಕೊಂಡು ಹೇಳ್ರಿ. ಯಾರ್ದಾದ್ರು ಸ್ಟೋರಿ ಕೇಳಿ ಲೀಕ್ ಮಾಡ್ದಿರಾ ಇದ್ದೀರಾ? ಯಾವ್ದಾದ್ರು ಒಂದು ಸ್ಟೋರಿ ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಒಂದು ಸ್ಟೋರಿ ಕೇಳಿಸ್ಕೊಂಡ್ಮೇಲೆ ಲೀಕ್ ಮಾಡ್ದಿರಾ? ಈ ಸೀಕ್ರೆಟ್ ನನ್ನ ಹತ್ರನೇ ಇದೆ ಅನ್ನೋ ಸೀಕ್ರೆಟ್ ಯಾವ್ದು ಐತಾ ನಿಮ್ಮ ಹತ್ರ? ಬುದ್ಧಿವಂತರ ಟೆಸ್ಟ್ ಅನ್ನ ನೀವು ಫೇಲ್ ಆಗಿದ್ದೀರಾ. ನನ್ ಜೊತೆ ನನ್ನ ಹೆಂಡತಿ ಎಷ್ಟರಿ ಜಗಳ ಮಾಡೋರು ಈ ವಿಷಯಕ್ಕೆ, ಈ ಸೀಕ್ರೆಟ್ ವಿಷಯಕ್ಕೆ. ಯಾರಾದ್ರೂ ಒಂದ್ ಹೇಳ್ಬಿಡ್ತಾರೆ, ಅಲ್ಲಿ ಕೇಳ್ತಾನೆ ಇರ್ತಾರೆ, ನಾನು ಹೇಳಲ್ಲ, ಅವ್ರು ಬಿಡಲ್ಲ. ಅನೇಕ ಸಾರಿ ಇದೆ ನಮ್ಗೆ. ಏನಾದ್ರೂ ನನ್ಗೇನಂದ್ರೆ ಒಂದ್ಸರಿ ಕಿವಿಯಲ್ಲಿ ಹೋಗ್ಬಿಟ್ರೆ ಬಾಯಿಂದ ಬರೋದು ಕಷ್ಟ. ಬಾಯಿಂದ ಬರೋದು ತುಂಬಾ ಕಷ್ಟ. ನಾನು ಹೇಳ್ತಾ ಇರೋದೆಲ್ಲಾನು ನನ್ನ ರಿಯಲ್ ಲೈಫಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಇವೆಲ್ಲ. ಸುಮ್ಮನೆ ಏನೋ ವಾಕ್ಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದಲ್ಲ, ಇದೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಯಾಕಂದ್ರೆ ಬುದ್ಧಿವಂತರ ನಾನ್ ಬದುಕ್ತಾ ಇದ್ದೀನಿ. ನೀವು ನೋಡಿದಾಗೆಲ್ಲ ನಗು ಬರ್ತವೆ. ನಿಜವಾಗ್ಲು ನೀವೇನನ್ ಈ 4 ಜನ ಸಮಸ್ಯೆ ಹೇಳಿದಾಗ ಅದನ್ನ ಲೀಕ್ ಮಾಡಿದ್ರೆ ನಿಮ್ ಕೈಲಿ ಇರಕ್ಕಾಗತ್ತಾ? ಕೇಳ್ರಿ ಪಕ್ಕದಲ್ಲಿ, ಆಗತ್ತಾ ನಿನ್ ಕೈ ಲೀಕ್ ಮಾಡಿದ್ರೆ ಇರಕ್ಕಾಗತ್ತ ಅಂತ? ಹಂಗಾದ್ರೆ ನೀವೆಲ್ಲ ನಂಬಿಕೆ ದ್ರೋಹಿಗಳೇ. ನಿಜವಾಗ್ಲು ನಿಮ್ ಮೇಲೆ ನಾವು ಏನ್ ಮಾಡಕ್ ಆಗಲ್ಲ, ನಂಬಿಕೆ ಇಡಕ್ ಆಗಲ್ಲ, ಭರವಸೆ ಇಡಕ್ ಆಗಲ್ಲ. ಪಕ್ಕದಲ್ಲಿ ಮುಖ ನೋಡಿ, ನಿಮ್ ಮೇಲೆ ನಂಬಿಕೆ ಇಡಕ್ ಆಗಲ್ಲ ಇವತ್ತಿಂದ ಅಂತ. ನಮ್ ಸ್ಟೋರಿ ನಮ್ಮ ಹತ್ರ ಇರ್ಲಿ, ದೇವ್ರ ಹತ್ರ ಇರ್ಲಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದ್ ವ್ಯಕ್ತಿ ಬುದ್ಧಿವಂತ ಆಗ್ಬೇಕು ಅಂದ್ರೆ ಅವನ್ ಬಾಯಿನ ಕಾಪಾಡೋದ್ ಕಲಿಬೇಕು. ಬಾಯಿನ ಕಾಪಾಡ್ಕೊಳ್ಳೋನೆ ಬುದ್ಧಿವಂತ. ದುಡುಕಿ ಮಾತಾಡ್ದಿರಾ ಎಷ್ಟೇ ಸಿಚುವೇಶನ್ ನೀವು ಚುಚ್ತಾ ಇದ್ರು ಬಾಯಿಂದ ದುಡುಕಿ ಮಾತಾಡ್ಬಾರ್ದು. ಅವನ್ ಮಾತ್ರನೇ ಬುದ್ಧಿವಂತ. ಇವತ್ ನೀವೆಲ್ಲ ಯಾರು ನೀವೆಲ್ಲ? ಯಾರು ನೀವೆಲ್ಲ? ದುಡುಕಿ ಮಾತಾಡೋರು, ಬುದ್ಧಿ ಇಲ್ದಿರೋರು. ತಲೆಗೆ ಹೋಗ್ತೈತಾ? ದುಡುಕಿ ಮಾತಾಡೋದು ಮುಟ್ಟಾಳನಿಗಿಂತ ಕಡೆ. ಅಂದ್ರೆ ದುಡುಕಿ ಮಾತಾಡಿ ಬೇರೆಯವ್ರದ ಲೈಫಲ್ಲಿರೋ ಸೀಕ್ರೆಟ್ನೆಲ್ಲ ಲೀಕ್ ಮಾಡಿದಾಗಲ್ಲಾನು ನೀವು ಲೈಫಲ್ಲಿ ಕಡೆಯಾಗಿರೋ ಜೀವನವನ್ನ ಆರಿಸ್ಕೊಂತ ಇದ್ದೀರ, ಲೀಸ್ಟ್ ಆಗಿರೋ ಜೀವನ ಆರಿಸ್ಕೊಂತ ಇದ್ದೀರ. ಏನ್ ಜೀವನ ಆರಿಸ್ಕೊಂತ ಇದ್ದೀರಾ? ಲೀಸ್ಟ್, ಕೀಳಾಗಿರೋ ಜೀವನ ಆರಿಸ್ಕೊಂತ ಇದ್ದೀರ. ಬೆಸ್ಟ್ ಆಗಿರೋ ಜೀವನ ಆರಿಸ್ಕೊಬೇಕಾಗಿರೋ ನಾವು ಲೀಸ್ಟ್ ಆಗಿರೋ ಕೆಲ್ಸನ, ನೀಚವಾಗಿರೋ ಕೆಲ್ಸ ನಾವೇನ್ ಮಾಡ್ತಾ ಇದೀವಿ? ಆರಿಸ್ಕೊಂತ ಇದೀವಿ. ನಿಮ್ ಕೈ ಲೀಕ್ ಮಾಡ್ದಿರ ಇರಕ್ಕಾಗಲ್ಲ ಅಂದ್ರೆ ಕೇಳಕ್ ಹೋಗ್ಬೇಡ್ರಿ. ಕೇಳಿ ದುಡುಕಿ ಮಾತಾಡಿ ನಿಮ್ ಲೈಫ್ಗೆ ನೀವೇ ಹಳ್ಳ ತೋಡ್ಕೊಂಬೇಡ್ರಿ. ನಿಜ. ಒಂದ್ ಅರ್ಥ ಮಾಡ್ಕೊಳ್ಳಿ, ನಾವು ಬೇರೆಯವ್ರ ಬಗ್ಗೆ ಮಾತಾಡ್ದಾಗಲ್ಲ ನಾವು ಅವ್ರಿಗೆ ಹಳ್ಳ ತೋಡ್ತಾ ಇರ್ತೀವಿ. ಏನ್ ಹೇಳ್ರಿ?
ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ? ಬೇರೆಯವ್ರ ಬಗ್ಗೆ ಮಾತಾಡ್ದಾಗೆಲ್ಲ ನಾವೇನ್ ಮಾಡ್ತಾ ಇದೀವಿ? ಅವ್ರಿಗೆಲ್ಲ ತೊಂದ್ರೆ. ಅವ್ರಿಗೆಲ್ಲ ತೋಡ್ತಾ ಇದೀವಿ. ಆದ್ರೆ ದೇವರು ಅವ್ರನ್ನ ಕಾಪಾಡ್ತಾರೆ, ನಮ್ಮನ್ನ ಆ ಬೆಳೆಸ್ತಾರೆ. ಅಲ್ದಲ್ಲಿ ನಮ್ಮನ್ನ ಹಾಕ್ತಾರೆ. ಯಾಕಂದ್ರೆ ತಪ್ಪು ಅವ್ರದಲ್ವಲ್ಲ. ತೋಡಿರೋದು ನೀವೇ ಅಲ್ವಾ? ಕೊನೆಗೆ ನಾವೇ ಬೀಳ್ತೀವಿ, ನಾವು ಅನುಭವಿಸ್ತೀವಿ. ನಾವು ಅನ್ಕೊಂತೀವಿ ಇವಾಗ ನಾವು ಮಾಡಿದಿರೋ ತಪ್ಪಲ್ಲಿ ನಾವು ಸಿಗಾಕೊಂಡ್ಬಿಟ್ವಲ್ಲ ಅಂತ. ನೀವ್ ಮಾಡಿದಿರೋ ತಪ್ಪಲ್ಲ ಅದು, ನೀವ್ ಮಾಡಿರೋ ತಪ್ಪೇ. ಅದು ಇಂಡೈರೆಕ್ಟ್ ಆಗಿ ಮಾಡಿರೋ ತಪ್ಪು. ನಿಮಗೋಸ್ಕರ ನೀವು ಯಾವತ್ತೂ ಏನ್ ಮಾಡ್ಬೇಡ್ರಿ, ಹಳ್ಳ ತೊಡ್ಕೋಬೇಡಿ. ಹಳ್ಳ ತೊಡ್ಕೊಂಬೇಡ್ರಿ. ಇವಾಗ ಹೋಗಿ ಪ್ರಸಂಗಿ 9ನೇ ಅಧ್ಯಾಯ 4ನೇ ವಾಕ್ಯ. ಎಕ್ಲಿಸಿಯಾಸ್ಟಿಸ್ 4 ಆದ್ಮೇಲೆ 9ನೇ ಅಧ್ಯಾಯ 4ನೇ ವಾಕ್ಯ. ಅವರ ಜ್ಞಾಪಕವೇ ಒಳಿತಲ್ಲವೇ? ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಸಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. 9:4 ಅದೇನಾ? ಆಮೇಲೆ ಪ್ರೇತಲೋಕವೇ ಗತಿ ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಜೀವಂತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ? ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋಗುವುದು. ಏನ್ ಯಾವಾಗ ಅಳಿಯುತ್ತಂತೆ ಹೊಟ್ಟೆ ಕಿಚ್ಚು? ಸತ್ತಾಗ. ನಿಮ್ ಪಾಲ್ಗೆ ಜನರು ಸಾಯ್ಬೇಕು. ನಿಜವಾಗ್ಲೂ ಸಾಯ್ದು ಬಿಡ್ರಿ, ನಿಮ್ ಪಾಲ್ಗೆ ಸಾಯ್ಬೇಕು. ನಿಮ್ ಪಾಲ್ಗೆ ಅವ್ರೇನಾಗ್ಬೇಕು? ನಿಮ್ ಬಂಧು ಬಳಗದವರು, ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮವಾಗಿರೋರು, ಆತ್ಮೀಯವಾಗಿರೋರು ಎಲ್ಲರೂ ಏನಾಗ್ಬೇಕು ಹೇಳ್ರಿ? ನಿಮ್ ಪಾಲ್ಗೆ ಸಾಯ್ಬೇಕು. ಅವ್ರಲ್ಲಿರೋ ಹೊಟ್ಟೆ ಕಿಚ್ಚು, ದ್ವೇಷ, ಕೋಪ, ಹಗೆತನ ಇದೆಲ್ಲ ಹೋಗ್ಬೇಕಂದ್ರೆ ಅವ್ರು ಏನಾಗ್ಬೇಕು? ನಮ್ಮ ಪಾಲ್ಗೆ ಸಾಯ್ಬೇಕು. ಆಸೆ ಬಸುರಾಗಿ ಏನ್ ಮಾಡುತ್ತೆ? ಪಾಪವನ್ನೇ. ಪಾಪ ಏನ್ ಮಾಡುತ್ತೆ? ಆಸೆ, ಪಾಪ, ಮರಣ. ಮರಣ ಎಲ್ಲದಕ್ಕೂ ಅದೇ ಅಂತ್ಯ. ಎಲ್ಲಾರ್ಗೂ ಆಸೆ ಇರುತ್ತೆ. ಕೋಪ ಮಾಡ್ಕೊಬೇಕು ಅಂತ ಆಸೆ, ಮರ್ಡರ್ ಮಾಡ್ಬೇಕಂತ ಆಸೆ, ಇವ್ರ ಮೇಲೆ ಜಗಳ ಮಾಡ್ಬೇಕಂತ ಆಸೆ, ಇವ್ರ ಮೇಲೆ ಜಗಳಕ್ಕೆ ಹೋಗ್ಬೇಕಂತ ಆಸೆ. ಎಲ್ಲಾನು ಆಸೆ ಪಟ್ಟೆ ಎಲ್ಲ ಸ್ಟಾರ್ಟ್ ಆಗಿರೋದೆಲ್ಲಾನು. ಹೇಳ್ರಿ, ನೀವೇ ಹೇಳ್ರಿ, ಜಗಳ ಹೆಂಗ್ ಸ್ಟಾರ್ಟ್ ಆಯ್ತು? ಜಗಳ ಮಾಡಿ ಫಸ್ಟ್ ಟೈಮ್ ಜಗಳ ಮಾಡಿ ಮನೆಗೆ ಬಂದಾಗ ಹೆಂಗಿತ್ತು ನಿಮ್ಗೆ? ವಾವ್, ಸೂಪರ್ ಫೀಲಿಂಗ್. ಎಷ್ಟು ಇಷ್ಟ ಆಯ್ತು ನಿಮ್ಗೆಲ್ಲ? ಖುಷಿ ಆಯ್ತಲ್ಲ ತುಂಬಾ ಅವಾಗ ಫಸ್ಟ್ ಟೈಮ್ ಜಗಳ ಮಾಡಿದಾಗ. ಅದು ಆಸೆ ಆಗಿ 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 ಏನಾಗೈತೆ ಇವಾಗ ಈ ತರ ಬಂದ್ ಕೂತೈತೆ. ಇವೆಲ್ಲ ಏನಾಗ್ಬೇಕು ಹೇಳ್ರಿ? ಸಾಯ್ಬೇಕು. ಬೇರೆಯವ್ರು ನಿಮ್ ಪರವಾಗಿ ಬೆಳೆಸ್ಕೊಂಡವ್ರು, ಇಲ್ಲ ನಿಮಗ್ ನೀವೇ ಬೆಳೆಸ್ಕೊಂಡಿದ್ರು, ಇವೆಲ್ಲ ಏನಾಗ್ಬೇಕು ಹೇಳ್ರಿ? ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತದೆ? ಬದುಕಿರುವವರ ಯಾರ ಗುಂಪಲ್ಲಿ ಸೇರ್ಬೇಕಂತೆ? ಜೀವಂತವಾಗಿರುವ ಗುಂಪಿನಲ್ಲಿ ನಿರೀಕ್ಷೆ ಉಂಟು. ಆ ಜೀವಂತವಾಗಿರೋರ ಪಕ್ಷದಲ್ಲಿ ಇರೋರಿಗೆ ಏನಿಲ್ಲ? ಹೊಟ್ಟೆ ಕಿಚ್ಚಿಲ್ಲ. ಸಾಯೋರ ಗುಂಪಲ್ಲಿ ಏನಿದೆ ಅಂತೆ? ನಾನು ಹೇಳದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಸಾಯೋರ ಗುಂಪಲ್ಲಿ ಏನಿದೆ? ಹೊಟ್ಟೆ ಕಿಚ್ಚು, ಕೋಪ, ದ್ವೇಷ. ಲಾಸ್ಟ್ ಅಲ್ಲಿ ಏನು ಹೋದ್ರಿ ನೀವು? ಮರಣ. ಅಳಿದು ಹೋಗುವ ಲೋಕದೊಳಗೆ ನಡೆಯುವ ಯಾವ ಕೆಲಸವನ್ನು ಇನ್ನೆಂದಿಗೂ ಅವ್ರಿಗೆ ಪಾಲೇ ಇಲ್ಲ, ಅವ್ರಿಗೆ ಪಾಲಿಲ್ಲ. ಅದಕ್ಕೆ ಮುಂಚೆ ಏನು ಓದಿದ್ರಿ? ಅವರು ಸತ್ತಾಗಲೇ ಅವರ
ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋಗುವವು. ಇವೆಲ್ಲ ಸಾಯೋರ್ ಗುಂಪಲ್ಲಿ ಏನಿದೆ ಅಂತೆ? ಅವರ ಪ್ರೀತಿ, ಅವ್ರ ವ್ಯೂ ಅಲ್ಲಿ ಪ್ರೀತಿ ಅದೇ ಪ್ರೀತಿ, ಆದ್ರೆ ಅದು ಪ್ರೀತಿ ಅಲ್ವಲ್ಲ, ಅದು ಪಾಯ್ಸನ್. ಆಮೇಲೆ ಇನ್ನೇನಿದೆ ಅಂತೆ? ಹಾಗೆ ಆಮೇಲೆ ಹೊಟ್ಟೆ ಕಿಚ್ಚು, ಆಮೇಲೆ ಅಷ್ಟೇ. ಇವೆಲ್ಲ ಬಂದು ಏನಾಯ್ತಾರಂತೆ? ಅಳಿದು ಹೋಯ್ತಾರೆ. ಇದೆಲ್ಲ ಯಾರ ಗುಂಪಲ್ಲಿ ನಡೆಯೋದು? ಇದು ಸಾಯೋರ್ ಗುಂಪಲ್ಲಿ. ಬದುಕೋರ್ ಗುಂಪಲ್ಲಿ ಇವೆಲ್ಲ ಇರ್ತಾವ? ಇದೆಲ್ಲ ಯಾವುದು ಇಲ್ಲ, ಪಾಲೇ ಇಲ್ಲ. ನೀವ್ ಯಾವ ಗುಂಪಲ್ಲಿ ಇದ್ದೀರಾ ಕೇಳ್ರಿ, ಮುಖ ನೋಡ್ಕೊಂಡು. ಬದುಕೋರ್ ಗುಂಪಲ್ಲಿ ಇದ್ದೀರಾ ಇಲ್ಲ ಸಾಯೋರ್ ಗುಂಪಲ್ಲಿ ಇದ್ದೀರಾ ಅಂತ ಕೇಳ್ರಿ. ಇನ್ನೊಂದ್ 2 ಸರಿ ಕೇಳ್ರಿ, ಮುಖ ನೋಡ್ಕೊಂಡು. ಬದುಕೋರ್ ಗುಂಪಲ್ಲಿ ಇದ್ದೀರಾ ಸಾಯೋರ್ ಗುಂಪಲ್ಲಿ ಇದ್ದೀರಾ? ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಆಮೇಲೆ ಇನ್ನೇನೇನ್ ಹೇಳ್ರಿ? ಜಗಳ, ಮೋಸ, ವಂಚನೆ, ಭಿನ್ನಮತ, ಕಕ್ಷಭೇದ, ಬೈಗಳು, ಆಮೇಲೆ ಇನ್ನೇನೇನಿದೆ? ಕುಡಿಕತನ, ದುಂದೌತನ, ಇವೆಲ್ಲ ಬಂದು ಸಾಯೋರ್ ಗುಂಪಲ್ಲಿ ಇರ್ತವೆ. ನಿಮ್ಮಲ್ಗೆ ಏನಾದ್ರು ಇದು ವೈರಸ್ ಬಂತ ಅನ್ಕೊಳ್ಳಿ, ಇನ್ನೊಂದ್ಸರಿ ಕೇಳ್ರಿ. ಅವಾಗ ಇದೆಲ್ಲ ಬರ್ಸ್ಕೊಂಡು ಯಾಕೆ ಪಕ್ಷ ಬದಲಾಯಿಸ್ತೀಯ ಅಂತ. ಯಾಕೆ ಪಕ್ಷ ಬದಲಾಯಿಸ್ತದ ಅವಾಗ? ಅಲ್ಲಿಂದ ಏನಾದ್ರು ಕಮಿಷನ್ ತಗೊಂತ ಇದ್ದೀರಾ? ಸಾಯೋರ್ ಪಕ್ಷದಿಂದ ಏನಾದ್ರು ಕಮಿಷನ್ ತಗೊಂತ ಇದ್ದೀರಾ? ಸೀಕ್ರೆಟ್ ಡೀಲಿಂಗ್ ಏನಾದ್ರು ಮಡಿಕೊಂಡಿದ್ದೀರಾ ಸಾಯೋರ್ ಪಕ್ಷದಲ್ಲಿ? ನಾವೆಲ್ಲ ಸಾಯೋರ್ ಪಕ್ಷದಲ್ಲಿ ಸೇರಿದವರಲ್ಲ, ನಾವೆಲ್ಲ ಬದುಕೋರ್ ಪಕ್ಷದಲ್ಲಿ ಸೇರಿದವರಾಗಿದ್ದೀವಿ. ಹಲ್ಲೆಲೂಯಾ. ಸಾಯೋರ್ ಪಕ್ಷದಲ್ಲಿ ಇರುವಂತ ಅಮ್ಮ, ಅಪ್ಪ, ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರೇ ಇದ್ರು ಹತ್ರ ಸೇರ್ಸ್ಬೇಡ್ರಿ. ನಮ್ಗಿದೇ ಪ್ರಾಬ್ಲಮ್. ಸಾಯೋರ್ ಪಕ್ಷದಲ್ಲಿ ಇರೋರು ನಮ್ ರಿಲೇಷನ್ಸ್ ಇರ್ತಾರಲ್ಲ, ಬ್ಲಡ್ ರಿಲೇಷನ್ಸ್, ಅವ್ರಿಗೋಸ್ಕರ ನಾವೇನ್ ಮಾಡ್ತೀವಿ? ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಬಿಡ್ತೀವಿ. ಸಾಯೋ ಪಕ್ಷದಲ್ಲಿರೋರು ನಿಮ್ ಮನೆಗ್ ಬಂದ್ರೆ, ಸಾಯೋ ಪಕ್ಷದಲ್ಲಿರೋರು ನಿಮ್ ಸವಾಸ ಮಾಡಿದ್ರೆ, ಸಾಯೋ ಪಕ್ಷದಲ್ಲಿರೋರು ನಿಮಗ್ ಸಲಹೆ ಕೊಟ್ರೆ, ನಿಮ್ಮ ಅಂತ್ಯವು ದೇವರೇ ಗತಿ. ಎಲ್ಲರಿಗೂ ತಲೆಗೆ ಹೋಗ್ತಾ ಇದೆಯಾ ಹೇಳ್ತಾರದು? ತಲೆಗೆ ಹೋಗ್ತಾ ಇದೆಯಾ ಇಲ್ವಾ? ಅರ್ಥ ಆಗ್ತಾ ಇತ್ತಾ ಇಲ್ಲ? ಏನಾದ್ರೂ ರಿಯಾಕ್ಷನ್ ಕೊಡ್ರಲ್ಲ. ಸಾಯೋ ಪಕ್ಷದಲ್ಲಿ ಇರೋರು ಸಹವಾಸ ಬೇಡ. ಅದು ಯಾರೇ ಆಗ್ಲಿ ಅಂದ್ರೆ, ಯಾರಾದ್ರೂ ಸಾಯೋ ಪಕ್ಷದಲ್ಲಿರೋರು ಬೇಡ. ನಮ್ಮ ಮನೆ ಬಾಗಿಲಿಗೆ ಬರೋದು ಬೇಡ, ನಮ್ ಜೊತೆ ಮಾತಾಡೋದು ಬೇಡ, ನಮ್ ಜೊತೆ ಸಹವಾಸ ಮಾಡೋದು ಬೇಡ. ಯಾಕಂದ್ರೆ ಇವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ರು ನಾವು ಸಾಯ್ತೀವಿ. ಇವಾಗ ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ನೀವು ಒಣಗೋಗ್ತಾ ಇರೋದು? ಏನಕ್ಕೆ ಸಾಯ್ತಾ ಇದ್ದೀರಾ? ಏನಕ್ಕೆ ನಿಮ್ ಸಮಾಧಾನ ಒಣಗೋಗ್ತೈತೆ? ಏನಕ್ಕೆ ನಿಮ್ ನೆಮ್ಮದಿ ಒಣಗೋಗ್ತೈತೆ? ಏನಕ್ಕೆ ನಿಮ್ ಆರೋಗ್ಯ ಒಣಗೋಗ್ತೈತೆ? ಸಾಯೋರ್ ಪಕ್ಷ ಮಾಡ್ತಾ ಇದ್ದೀರಾ. ಕೋಪ, ದ್ವೇಷ, ಹೊಟ್ಟೆಗಿಚ್ಚು, ಅಸೂಯೆ, ಇದು ಅದು ಆಳು ಮೂಳು ಎಲ್ಲ ಹಿಡ್ಕೊಂಡು ಸಾಯೋ ಪಕ್ಷದಲ್ಲಿ ಹೋಗಿ ಆ ಮರಣದ ದಾರಿ ಹಿಡ್ಕೊಂಡು ಹೋಗ್ತಾ ಇರೋರು ಸವಾಸ ಮಾಡೋದ್ರಿಂದ ನಾವೇನಾಗ್ತಾ ಇದೀವಿ? ನಾವು ಹಾಳಾಗಿ ಹೋಯ್ತಾ ಇದೀವಿ. ಮರಣದ ದಾರಿ ಇಟ್ಕೊಂಡು ಹೋಗಿರೋರ್ ಪಕ್ಷ ನಾವೇನ್ ಮಾಡ್ಬಾರ್ದು? ಅವ್ರ ಪಕ್ಷದಲ್ಲಿ ಸೇರ್ಬಾರ್ದು, ಅವ್ರ ಜೊತೆ ಸವಾಸ ಮಾಡ್ಬಾರ್ದು, ಅವ್ರ ಹತ್ರಕ್ಕೂ ಸೇರ್ಬಾರ್ದು, ಅವ್ರ ಹತ್ರಕ್ಕೂ ಸೇರ್ಸ್ಬಾರ್ದು. ಇವತ್ ನಾವು ಯಾವ ಪಕ್ಷದಲ್ಲಿ ಇರ್ಬೇಕಂತ ಇಷ್ಟಪಡ್ತಾ ಇದೀವಿ? ಜೀವ ಇರೋರ ಪಕ್ಷದಲ್ಲಿ. ಇವತ್ತು ನೀವೆಲ್ಲ ಏನಾಗಿರ್ಬೇಕು ಹೇಳ್ರಿ? ಜೀವ ಇರೋರಾಗಿರ್ಬೇಕು. ಜೀವ ಇರೋ ಪಕ್ಷದಲ್ಲಿ ಸೇರಿದವರಾಗಿರ್ಬೇಕು. ಜೀವ ಇರೋರ ಪಕ್ಷದಲ್ಲಿ ಏನಿರ್ತವೆ? ಸಮಾಧಾನ ಇರ್ತವೆ, ನೆಮ್ಮದಿ ಇರ್ತದೆ, ಸಮಾಧಾನ ಇರ್ತದೆ, ಶಾಂತಿ ಇರುತ್ತೆ, ಪ್ರೀತಿ ಇರುತ್ತೆ, ಸಂತೋಷ, ಆನಂದ, ಇವೆಲ್ಲ ಇರ್ತವೆ. ಇವೆಲ್ಲ ಯಾರ ಲಕ್ಷಣ? ಜೀವ ಇರೋರ ಲಕ್ಷಣ. ಇವೆಲ್ಲ ಯಾರ ಲಕ್ಷಣ ಹೇಳ್ರಿ? ಜೀವ ಇರೋರ ಲಕ್ಷಣ. ನಿಮ್ಗೆ ಜೀವ ಇದೆಯಾ ಇಲ್ವಾ? ಜೀವ ಇದೆ. ನಿಜವಾಗ್ಲೂ ಇದೆಯಾ ಜೀವ?
ನಿಜವಾಗ್ಲೂ ಆಯ್ತಾ? ಸಾಯೋ ಪಕ್ಷದಲ್ಲಿರೋರ್ನ ದೂರ ಸೇರಿಸಿ ಅಂತ ಹೇಳ್ರಿ, ದೂರ ಬಿಡ್ರಿ ಅವ್ರನ್ನೆಲ್ಲ ಅಂತ ಹೇಳ್ರಿ. ಪಕ್ಕದಲ್ಲಿರೋರು ಹೇಳ್ರಿ, ಸಾಯೋ ಪಕ್ಷದಲ್ಲಿರೋರ್ನ ದೂರ ಇಡ್ರಿ, ಸಾಯೋ ಪಕ್ಷದಲ್ಲಿರೋರ್ನೆಲ್ಲ ದೂರ ಇಡ್ರಿ, ಮರಣದ ಪಕ್ಷದಲ್ಲಿರೋರ್ನೆಲ್ಲ ದೂರ ಇಡ್ರಿ. ನಾವು ಬದುಕ್ಬೇಕಲ್ಲ, ಬದುಕ್ಬೇಕು ನಾವು. ಅಂದ್ರೆ ದೇವ್ರು ನಮ್ಮನ್ನ ಬದುಕಿಸ್ಬೇಕಂದ್ರೆ ಈ ಮರಣ ಅನ್ನೋದು ಏನಾಗ್ಬೇಕು, ನಮ್ಮಿಂದ ದೂರ ಇರ್ಬೇಕು. ಅನೇಕ ಬಾರಿ ದೇವ್ರು ಟೆಸ್ಟ್ ಮಾಡ್ತಾರೆ. ನಾನು 4 ಜನ ಕಳಿಸಿ ಟೆಸ್ಟ್ ಮಾಡ್ತಾರೆ. ಬಾ, ನಾನು ನಿನ್ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ, ನಾನು ಇದೀನಿ ಬಾ ಅಂತ. 2 ದಿವಸಕ್ಕೆ ಮತ್ತೆ ಕಾಣೆ ಆಗ್ಬಿಡುತ್ತೆ. ಆ ತರ ನಂಬಿ ಹೋದಾಗಲ್ಲ, ನಮ್ಮ ಕಣ್ಣು ಕಾಣಿಸೋದಲ್ಲ ಮರಣ ಒಂದೇ. ಏನ್ ಹೇಳ್ರಿ? ಬೇರೆಯವ್ರ ನಂಬಿ ಹೋಗಿ ಅವ್ರು ನಮ್ ಕೈ ಕೊಟ್ಟಾಗ ನಮ್ ಕಣ್ಣು ಕಾಣಿಸೋದೇನು? ಮರಣ ಒಂದೇ. ನಂಬಿ ಹೋಗಿ ಜನರು ಕೈ ಕೊಟ್ಟಾಗಲ್ಲ ನಮ್ ಕಣ್ಣು ಕಾಣಿಸೋದು. ಇನ್ನೊಂದ್ಸರಿ ಬಾಯ್ ಬಿಟ್ಟು ಹೇಳ್ರಿ, ಜನರ ನಂಬಿ ಹೋಗಿ ಜನರು ಕೈ ಕೊಟ್ಟಾಗ ನಮ್ ಕಣ್ಣು ಕಾಣಿಸೋದು ಮರಣ ಒಂದೇ. ಏನಕ್ಕೆ ಮರಣ ಕಾಣಿಸುತ್ತೆ ಹೇಳ್ರಿ? ಮರಣದ ಪಕ್ಷದಲ್ಲಿರೋ ನಂಬಿದಕ್ಕೆ ನಮ್ ಕಣ್ಣಿಗೆ ಮರಣ ಕಾಣಿಸುತ್ತೆ. ಇವತ್ತು ನಮ್ಮ ಪಕ್ಷ ಬದಲಾಯಿಸೋಣ. ಇವತ್ತಿಂದ ನಾವು ಯಾವ ಪಕ್ಷದವರು? ಜೀವ ಇರೋ ಪಕ್ಷದವರು. ಜೀವ ಇರೋ ಪಕ್ಷದವ್ರು ನಾವಲ್ಲ. ಹಲ್ಲೆಲೂಯ. ನಾವೆಲ್ಲ ಜೀವ ಇರೋ ಪಕ್ಷದವರು. ಮರಣಕ್ಕೂ ನಮಗೂ ಸಂಬಂಧ ಇಲ್ಲ. ಮರಣ ಯಾರು ಒತ್ಕೊಂಡ್ ಬಂದ್ರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಹಲ್ಲೆಲೂಯ. ಮರಣದ ಪಕ್ಷದಲ್ಲಿರೋರ್ನ ಹತ್ರಕ್ಕೆ ಸೇರ್ಸ್ಬೇಡ್ರಿ. ಅವರಿಂದ ನಿಮ್ ಸಮಾಧಾನ ಹಾಳಾಗತ್ತೆ ಹೊರತು ನೆಮ್ಮದಿ ಮಾತ್ರ ಬರಲ್ಲ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಇವತ್ತಿನ ವಾಕ್ಯ ತಲೆಗೆ ಹೋಯ್ತು? ಎಷ್ಟು ಜನಕ್ಕೆ ತಲೆಗೆ ಹೋಯ್ತು ಇವತ್ತು? ನಿಜವಾಗ್ಲೂ ತಲೆಗೆ ಹೋಯ್ತಾ? ನಿಜವಾಗ್ಲೂ ಅರ್ಥ ಆಯ್ತಾ? ನೀವೆಲ್ಲ ಯಾರು? ದೇವ್ರ ಮೇಲೆ ನಿರೀಕ್ಷೆ ಇಡೋರ ಇಲ್ಲ ಮನುಷ್ಯರ ಮೇಲೆ ನಿರೀಕ್ಷೆ ಇಡೋರ? ಒಂದು ವೇಳೆ ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ರೆ ಮನುಷ್ಯರನ್ನ ದೇವ್ರ ಏನ್ ಮಾಡ್ತಾರೆ? ಒಣಗಿಸ್ಬಿಡ್ತಾರೆ. ನೀ ಪಕ್ಕದಲ್ಲಿರೋ ಪಕ್ಕದ ಮನೆಯವರು, ಬಂಧು ಬಳಗದವರು, ಇವರೆಲ್ಲ ಚೆನ್ನಾಗಿರ್ಬೇಕಂದ್ರೆ ನೀವ್ ಅವರಿಂದ ದೂರ ಇರ್ರಿ, ಇಲ್ಲ ಅವ್ರನ್ನ ನಿಮ್ಮಿಂದ ದೂರ ಇಡ್ರಿ. ಅವ್ರ ಹತ್ರ ಬಂದ್ರ ಅನ್ಕೊಳ್ಳಿ, ದೇವ್ರ ಅವ್ರನ್ನ ಒಣಗಿಸ್ಬಿಡ್ತಾರೆ. ಲಾಸ್ಟ್ ಅವ್ರು ಒಣಗದ್ಮೇಲೆ ಅವ್ರೇನ್ ಹೇಳ್ಕೊಂಡು ತಿರುಗ್ತಾರೆ ಊರಲ್ಲ, ಇವರೇ ನಮ್ಮನ್ನು ಒಣಗಿಸಿದ್ದು, ನಾನ್ ಚೆನ್ನಾಗಿದ್ದೆ, ಇವರಿಂದನೇ ನಾನು ಹಾಳಾಗೋದೆ. ನಿಮ್ಮ ಹೆಸರು ಹಾಳಾಯ್ತದೆ. ನಿಮ್ಮ ಹೆಸರು ಚೆನ್ನಾಗಿರ್ಬೇಕಂದ್ರೆ, ನೀವು ಚೆನ್ನಾಗಿರ್ಬೇಕಂದ್ರೆ ದೂರ ಇಡ್ರಿ. ಹಲ್ಲೆಲೂಯ. ಎರಡನೇದು, ನಾವು ದೇವ್ರ ಮೇಲೆ ನಾವೇನ್ ಮಾಡ್ಬೇಕು? ಸೊ ದೇವ್ರನ್ನ ಬಿಟ್ಟು ಯಾವ್ದ್ರ ಮೇಲೆಲ್ಲ ಅದ್ರ ಆಧಾರ ಪಡ್ತೀವೋ ಅದನ್ನೆಲ್ಲ ದೇವರು ಒಣಗಿಸ್ತಾರೆ. ಹಲ್ಲೆಲೂಯ. ಸೊ ಇವತ್ತು ದೇವ್ರ ಮೇಲೆ ಆಧಾರ ಪಡೆದವರು ದುಷ್ಟರು, ದೇವ್ರ ಮೇಲೆ ಆಧಾರ ಪಡೋರು ನೀತಿವಂತರು. ಈ ದುಷ್ಟರಿಗೆ ಏನಾಗತ್ತೆ? ದುಷ್ಟರು ಮರಣದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾರೆ, ಮರಣದ ಗುಂಪಲ್ಲಿ ಸೇರ್ಕೊಂತಾರೆ. ನೀತಿವಂತನಾದರೂ ಜೀವಿತರ ಗುಂಪಲ್ಲಿ ಸೇರ್ಕೊಂತಾನೆ. ಇವತ್ತು ನಾವು ಬದುಕಕ್ಕೋಸ್ಕರ ಕರೆಯಲ್ಪಟ್ಟವರಾಗಿದ್ದೀವಿ. ಬದುಕಕ್ಕೋಸ್ಕರ, ಬಾಳಕ್ಕೋಸ್ಕರ ಕರೆಯಲ್ಪಟ್ಟವರಾಗಿದ್ದೀವಿ. ನೀವೆಲ್ಲರೂ ಬದುಕಬೇಕು, ಸಮಾಧಾನದಿಂದ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು, ಆರೋಗ್ಯದಿಂದ ಬದುಕಬೇಕು, ಆಮೇಲೆ ಸಂತೋಷದಿಂದ ಬದುಕಬೇಕು, ನಗ್ನಗ್ತಾ ಬದುಕಬೇಕು, ಸಮೃದ್ಧಿಯಿಂದ ಬದುಕಬೇಕು, ಐಶ್ವರ್ಯದಿಂದ ಬದುಕಬೇಕು. ಎಲ್ಲ ಒಳ್ಳೆಯದು ಕೊರತೆ ಇಲ್ಲದವರಾಗಿ ನೀವೇನ್ ಮಾಡ್ಬೇಕು? ಬದುಕಬೇಕು. ಹಲ್ಲೆಲೂಯ. ನೀವು ಸಾಯಕ್ಕೋಸ್ಕರ ಕರೆಯಲ್ಪಟ್ಟವರಲ್ಲ. ಕೋಪ ಬಂದು ಸಾಯೋರಲ್ಲ ನೀವು, ದ್ವೇಷ ಬಂದು ಸಾಯೋರಲ್ಲ, ಹೊಟ್ಟೆ ಕಿಚ್ಚು ಬಂದು ಸಾಯೋರಲ್ಲ ನೀವಲ್ಲ. ಯಾಕಂದ್ರೆ ನೀವು ಈ ಗುಂಪಿಗೆ ಸೇರಿದವರಲ್ಲ. ಈ ಯಾವ ಅಲರ್ಜಿನೂ ಬರಕ್ಕೆ ಬಿಡಬೇಡ್ರಿ. ಇನ್ನೊಂದು ಸುದ್ದಿ ಏನು? ಬಾಯಲ್ಲಿ ಕಿವಿಯಲ್ಲಿ ಸುದ್ದಿ ಕೇಳಿದ್ದು ಬಾಯಿಂದ ದುಡುಕಿ ಬರಕ್ ಬಿಡಬಾರ್ದು. ದುಡುಕಿ ಮಾತಾಡಬಾರ್ದು. ಸೊ ದುಡುಕಿ ಮಾತಾಡೋನು ಮುಟ್ಟಾಳನಿಗಿಂತ ಕಡೆ ವೇಸ್ಟ್ ಫೆಲೋ. ಸೊ ವೇಸ್ಟ್ ಫೆಲೋಗಳ ತರ ಇವತ್ತಿಂದ ಬದುಕಬೇಡ್ರಿ. ಕೇಳಿಸ್ಕೊಳ್ಳೋಕೆ ಕೆಪಾಸಿಟಿ ಇದೆ, ಅದನ್ನ ಒಳಗಡೆ ಶರೀರದ ಒಳಗಡೆನೆ ಇಟ್ಕೊಳ್ಳೋ ಕೆಪಾಸಿಟಿ ಇದೆ ಅಂದ್ರೆ ಕೇಳಿಸ್ಕೊಂಡಿದ್ದನ್ನ ಲೀಕ್ ಮಾಡ್ದಿರ ನನ್ ಕೈಲಿ ಇರಕ್ ಆಗಲ್ಲ ಅಂದ್ರೆ ಅದನ್ನ ಕೇಳಿಸ್ಕೊಳಕ್ ಹೋಗ್ಬೇಡ್ರಿ.
ಯಾಕಂದ್ರೆ ನೀವು ಕೇಳಿಸ್ಕೊಂಡು ಲೀಕ್ ಮಾಡ್ದಾಗಲ್ಲ, ಹಳ್ಳ ತೊಡ್ತಾರೆ. ನೀವು ಕೀಳಾಗಿರುವಂತ ಕೇಡಾಗಿರುವಂತ ಜೀವನ ಬದುಕಕ್ ಹೋಗ್ತಾ ಇದ್ದೀವಿ. ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಬೇರೆಯವ್ರ ಸುದ್ದಿ ನಾವು ಲೀಕ್ ಮಾಡಿದ್ರೆ ಕೀಳಾಗಿರುವಂತ ಜೀವನ ಏನ್ ಮಾಡ್ತೀವಿ, ಜೀವಿಸ್ತಾ ಇರ್ತೀವಿ. ಸೊ ನೀವು ಯಾರು ಇವತ್ತಿಂದ ಕೀಳಾಗಿರೋ ಜೀವನವನ್ನ ಜೀವಿಸ್ಬೇಡ್ರಿ. ಉತ್ತಮವಾಗಿರುವಂತ ಜೀವನ ಜೀವಿಸ್ಬೇಕು, ಬುದ್ಧಿವಂತರಾಗಿ ಬದುಕಬೇಕು, ಆಮೇನ್. ಜೀವವಿರೋ ಪಕ್ಷದಲ್ಲಿ ನಾವೇನಾಗ್ಬೇಕು, ಇರ್ಬೇಕು. ಹಲ್ಲೆಲೂಯಾ. ನಾವೆಲ್ಲ